ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕಾಪರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಯಾರು ಬರ್ತಾ ಇದ್ದಾರೆ, ಯಾವ ಹೊಸ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ, ಯಾವ ರುಚಿಯಾದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ RR ಕ್ಯಾಟ್ರಸ್ನ ರಂಗನಾಥ್ ಅವರು ಬರ್ತಾ ಇದ್ದಾರೆ. ಅಯ್ಯಂಗಾರು ರೆಡಿಯಾಗಿ ನಿಂತಿದ್ದಾರೆ, ಒಳ್ಳೆ ಅಡುಗೆ ಮಾಡಿ ತೋರ್ಸೋಕ್ಕೋಸ್ಕರ ಬರ್ತಾ ಇದ್ದಾರೆ. ಅಯ್ಯಂಗಾರೇ ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಬನ್ನಿ. ಮತ್ತೆ ಏನು ಅಡುಗೆ ಮಾಡ್ತಾ ಇದ್ರಿ, ವಿಶೇಷವಾದ ಅಡುಗೆ ಇವತ್ತು? ಚೆನ್ನ ಬತೂರ ಸರ್. ಚೆನ್ನ ಬತೂರ ಅಂದರೆ ಚೆನ್ನ ಮಸಾಲ ಇರುತ್ತೆ, ಬತೂರ ಅಂದರೆ ಪೂರಿ ಥರ ಇರುತ್ತೆ. ಆದರೆ ಪೂರಿ ಅಲ್ಲ, ಇದನ್ನು ತುಂಬ ಜನ ಮನೇಲಿ ಮಾಡ್ಕೊಳ್ಳಲ್ಲ. ಇದು ಮದುವೆಗಳಲ್ಲಿ ರಿಸೆಪ್ಷನ್ಗಳಲ್ಲಿ ಮಾತ್ರ ಸಿಗುತ್ತೆ, ಈಸಿಯಾಗಿ ಮಾಡ್ಕೋಬಹುದು. ತೋರಿಸ್ಕೊಡೋಕ್ಕೋಸ್ಕರ ಬಂದಿದ್ದಾರೆ RR ಕ್ಯಾಟ್ರಸ್ ರಂಗನಾಥ್ ಅವರು ಬಂದಿದ್ದಾರೆ. ಸರ್, ಮಾಡಕ್ಕೆ ಏನೇನು ತಿಂದಿದ್ದೀರಿ ಹೇಳಿ? ಚೆನ್ನ ಬಟೂರ ಬೇಕಾಗುವ ಸಾಮಗ್ರಿಗಳು: ಕಾಬೂಲು ಕಡಲೆಕಾಳು, ಮೈದಾ ಹಿಟ್ಟು, ಚಿರೋಟಿ ರವೆ, ಹಾಲು, ಗೋಡಂಬಿ, ಬ್ಯಾಡಗಿ ಮೆಣಸಿನಕಾಯಿ, ಹುರಿಗಡ್ಲೆ, ಒಣ ಕೊಬ್ಬರಿ ತುರಿ, ದಪ್ಪ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಟೊಮ್ಯಾಟೊ, ಗಸಗಸೆ, ಚಕ್ಕೆ, ಲವಂಗ, ಕಾಳು ಮೆಣಸು, ಅನಾನಸ್ ಹೂ, ಮೊಗ್ಗು, ಸೋಂಪು, ಗರಂ ಮಸಾಲ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಸಕ್ಕರೆ, ತುಪ್ಪ, ಎಣ್ಣೆ. ಏನು ಮಾಡೋಣ ಫಸ್ಟ್ ಹೇಳಿ? ಸರ್ ಕುಕ್ಕರ್ ಇಟ್ಬಿಡೋಣ ಸರ್. ಏನಕ್ಕೆ? ಚೆನ್ನಕ್ಕೆ ಚೆನ್ನ ನೆನೆಸಿದ್ದೀರಾ? ಹಾಂ, ನೆನೆಸಿದೆ ಸರ್. ಎಷ್ಟು ವಿಷಲ್ ಕೂಸ್ಕೋಬೇಕತ್ತ ಹೆಂಗಾರೆ? 2 ವಿಷಲ್ ಅಥವಾ 3 ವಿಷಲ್ ಸರ್ ಬೇಕಾಗುತ್ತಾ? ಬೇಕು ಸರ್. ಓಕೆ. ಚೂರು ಅರ್ಶಿನ ಹಾಕಿ, ರವಿಯವರ ಅರ್ಶಿನ ಪುಡಿ ಸಾಕು ಸರ್. ಕಾಬೂಲ್ ಕಡಲೆ ಹಾಕ್ತಾ ಇದ್ದೀನಿ, ನೆನೆಸಿರ್ತಕ್ಕಂಥ ಕಾಬೂಲ್ ಕಳ್ಳೆ. ಕುಕ್ಕರ್ ಮುಚ್ಚಿಬಿಡಿ. ಆ ಕಡೆ ಅಷ್ಟೇನಾ ಇದ್ರ ಕತೆ? ಇದು 3 ವಿಷಲ್ ಕೂಕೊಳ್ಳಿ, ಬೇಜಾನ್ ಕೆಲಸ ಇದೆ ನಮಗೆ. ಆ ಕಡೆ ಇಟ್ಕೊಳ್ಳೋಣ. ಒಂದು ಫ್ರೈಮ್ ಪ್ಯಾನ್ ಕೊಡಿ. ಏನಕ್ಕೆ ಹೇಳಿ? ಮಸಾಲೆ ಹುರ್ಕೊಳ್ಳೋಕ್ಕೆ. ಓಕೆ. ಮಸಾಲ ಇದಕ್ಕಾ? ಹೌದು ಸರ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸರ್, ಗೋಡಂಬಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ನಾವು ಈರುಳ್ಳಿ ಯೂಸ್ ಮಾಡದೇ ಇರೋದ್ರಿಂದ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಸರ್. ಓಕೆ. ಓಕೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸರ್. ಓಕೆ. ಸ್ವಲ್ಪ ಕಸ್ತೂರಿ ಮೇಥಿ, ಒಂದು ಅನಾನಸ್ ಹೂವು ಹಾಕಿ ಸರ್. 2 ಮೆಣಸು ಹಾಕಿ ಸರ್. 2 ಲವಂಗ ಹಾಕಿ ಸರ್. 3 ಏಲಕ್ಕಿಕಾಯಿ, 3 ಏಲಕ್ಕಿಕಾಯಿ, 2 ಚಕ್ಕೆ, 1 ಲವಂಗ, ಅನಾನಸ್ ಹೂವು, 1 ಮರಾಠ ಮೊಗ್ಗು. ಓಕೆ. ಇದಕ್ಕೆ ಚಕ್ಕೆ ಹಾಕಲ್ಲ ಸರ್. ಚಕ್ಕೆ ಬೇಡಲ್ಲ? ಬೇಡ. ಓಕೆ ಸರ್. ಸ್ವಲ್ಪ ಹುರ್ಗಡ್ಲೆ ಹಾಕಿ ಸರ್. ಓಕೆ ಸರ್. ಒಣ ಕೊಬ್ಬರಿ ಹಾಕಿ ಸರ್. ಒಣ ಕೊಬ್ಬರಿ, ಹುರ್ಗಡ್ಲೆ, ಬ್ಯಾಡಗಿ ಮೆಣಸಿನಕಾಯಿ, ಗೋಡಂಬಿ, ಕೆಲವು ಮಸಾಲ ಐಟಮ್ಗಳ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತೀರಾ, ಕೊಬ್ಬರಿನೂ ಹಾಕ್ತೀರಾ? ಸ್ವಲ್ಪ ಸರ್. ಏನಕ್ಕೆ ಹಂಗೆ? ತೆಂಗಿನಕಾಯಿ ಜಾಸ್ತಿ ಬೇಡ. ಓಕೆ ಸರ್. ಸ್ವಲ್ಪ ಸೋಂಪು ಹಾಕಿ ಸರ್. ಒಂಚೂರು ಗರಂ ಮಸಾಲೆ ಕೊಡಿ ಸರ್. ಸ್ವಲ್ಪ ರವಿಯವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ. ಟೊಮೆಟೊ ಹಾಕ್ಬಿಟ್ಟು ಹಾಕಿ ಒಂದ್ಸಲ ಫ್ರೈ ಮಾಡಿ. ಹಾಕಿ. ಒಳ್ಳೆ ಒಂದು ಚೆನ್ನ ಮತ್ತು ಬತೂರ ಎರಡನ್ನೂ ಮಾಡಿ ತೋರಿಸೋಕ್ಕೋಸ್ಕರ ರಂಗನಾಥ್ ಅವರು ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಸ್ಟು ಚೆನ್ನವನ್ನು ಮಾಡ್ತಾರೆ, ಅದಾದ ನಂತರ ಬತೂರವನ್ನು ಕೂಡ ಮಾಡ್ಕೊಳ್ತಾರೆ. ಸ್ವಲ್ಪ ಗಸಗಸೆ ಹಾಕ್ತೀನಿ ಸರ್ ಇದ್ರ ಮೇಲೆ. ಸ್ವಲ್ಪ ಎಲ್ಲ ಇನ್ನೇನು ಮಸಾಲ ಹಾಕಂಗೆ ಇಲ್ಲ, ಇದನ್ನು ರುಬ್ದ ಇದಕ್ಕೆ ಹಾಕ್ತಾ ಚೆನ್ನ ಮಸಾಲ ರೆಡಿ ಆಗಿಬಿಡುತ್ತೆ. ಆಮೇಲೆ ಬತೂರ ಮಾಡ್ಕೋಬೋದು. ಸರ್, 1 ಬೌಲಷ್ಟು ಮೈದಾ ಹಿಟ್ಟು. ಸರ್, ಚಿರೋಟಿ ರವೆ ದಯವಿಟ್ಟು ಅರ್ಧ ಕಪ್ ಹಾಕೊಳ್ಳಿ ಸರ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸರ್. ಚೆನ್ನ ಬತೂರ ಅದು ಕಾಂಬಿನೇಷನು. ಆ ಬತೂರಕ್ಕೆ ಬೇರೆ ಏನೂ ಅಡ್ಜಸ್ಟ್ ಆಗಲ್ಲ. ಈ ಪನ್ನೀರ್ ಗ್ರೇವಿ ಅಡ್ಜಸ್ಟ್ ಆಗುತ್ತೆ, ಈ ಪಲ್ಯ ಗಿಲೆಲ್ಲ ಅಡ್ಜಸ್ಟ್ ಆಗಲ್ಲ. ಅದು ಕಾಂಬಿನೇಷನ್, ಅದು ಪೂರಿ ಪಲ್ಯ, ಚೆನ್ನ ಬತೂರ, ಆ ಕಾಂಬಿನೇಷನ್ಲೇ ತಿಂದರೆ ಚೆನ್ನಾಗಿರುತ್ತೆ. ಎಸ್ ಸರ್. ಸರ್, ಒಂದು ಅರ್ಧ ಚಮಚ ಸಕ್ಕರೆ ಹಾಕೊಳ್ಳಿ ಸರ್. ತುಪ್ಪ ಒಂಚೂರು. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ಸರ್, ಕಲಸೋದಕ್ಕೆ ಹಾಲು. ನೀರು ಹಾಕಲ್ವಾ? ನೀರು ಹಾಕಲ್ಲ. ಕಲಿಸಿ ಸರ್, ನಮಗೆ ಗೊತ್ತಿಲ್ಲ ಅದು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಗಟ್ಟಿ ಇರಬೇಕು. ಏನಾದ್ರು ಇಟ್ಟು ನೆನೆಸಿಡೇನ ಇಡಬೇಕಾ ಹೆಂಗಾರೆ? ಒಂದಕ್ಕೆ ಅರ್ಧ ಗಂಟೆ 1 ಅವರ್ ನೆನೆಸಿಡ್ಬೇಕು. ಓಕೆ ಸರ್. ಓಹೋ, ನೀರಿಲ್ಲ, ಬರೀ ಹಾಲನ್ನು ಹಾಕಿ ತುಪ್ಪವನ್ನು ಹಾಕಿ
ಮೈದಾ ರವೆಯನ್ನ ಹಾಕಿ ಕಲಿಸ್ಕೊಳ್ತಾ ಇದ್ದಾರೆ ಅಯ್ಯಂಗಾರರು. ಹೌದು ಸರ್. ಒಳ್ಳೆ ಬತೂರ ತಯಾರಾಗುತ್ತೆ. ಆದರೆ ಒಂದು ಅರ್ಧ ಗಂಟೆ ಅದನ್ನ ಬೌಲಲ್ಲೇ ಕಲಸಾದ್ಮೇಲೆ ಬಿಡಬೇಕಾಗುತ್ತೆ. ಸರ್ ಇದು ಪಕ್ಕಕ್ಕೆ ಇಟ್ಕೋತೀನಿ. ಇಟ್ಕೊಳ್ಳಿ. ಮಿಕ್ಸಿ ತೊಗೊಳ್ಳೋಣ. ಒಣಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿಯ ಬದಲು ಕ್ಯಾಪ್ಸಿಕಮ್ನ ಹಾಕೊಂಡಿದ್ದಾರೆ ಅಯ್ಯಂಗಾರರು. ಕಾಯಿ ತುರಿನೂ ಹಾಕಿದ್ದಾರೆ, ಕೊಬ್ಬರಿನೂ ಹಾಕಿದ್ದಾರೆ, ಗೋಡಂಬಿ ಹಾಕಿದ್ದಾರೆ, ಕಡಲೆಕಾಯಿ ಬೀಜ ಹಾಕಿದ್ದಾರೆ, ಗಸಗಸೆ ಹಾಕಿದ್ದಾರೆ. ಏನು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೊಂದು ಚಕ್ಕೆ ಬಿಟ್ಟು ಲವಂಗ ಹಾಕಿದ್ದಾರೆ, 2 ಏಲಕ್ಕಿ ಹಾಕಿದ್ದಾರೆ, ಒಂದು ಮರಾಠ ಮೊಗ್ಗು, ಒಂದೇ ಒಂದು ಮರಾಠ ಮಗು ಹಾಕಿದ್ದಾರೆ. ಚೆನ್ನಾಗಿ ಬಂದಿದೆ ಕಾಳು. ಸರ್ ಇನ್ನೊಂದು ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಕೆ ಸರ್ ಮಸಾಲೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಅಯ್ಯಂಗಾರರ ಚೆನ್ನಾಯಿದು. ಸಾಕು. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಓಕೆ, ಈ ಕಡೆ ಮಸಾಲ ರೆಡಿ ಆಗೋಯ್ತು. ಚೆನ್ನಾಗಿ ಮಸಾಲ. ಬತೂರ ರೆಡಿ ಆಗಬೇಕು. ಇವಾಗ ಬತೂರ ರೆಡಿ ಆಗಬೇಕು ಅಂದರೆ ಬಾಂಡ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಪೂರಿಗಿಂತ ದೊಡ್ಡದಾಗಿರುತ್ತೆ, ಪೂರಿಗಿಂತ ದಪ್ಪವಾಗಿರುತ್ತೆ. ಮೈದಾ ಹಿಟ್ಟು ಮತ್ತು ರವೆಯನ್ನು ಹಾಕಿ ತುಪ್ಪವನ್ನು ಹಾಕಿ ಕಲಿಸ್ಕೊಂಡಿರುವಂಥದ್ದು, ಹಾಲನ್ನು ಕಲಿಸ್ಕೊಂಡಿರುವಂಥದ್ದು ಇದು. ಹಾಲು. ಇಲ್ಲಿ ಏನು ನೀರನ್ನು ಬಳಸದೆ ಈ ಬತೂರವನ್ನು ಮಾಡ್ತಾ ಇದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಪೂರಿ ಅಷ್ಟು ತೆಳುನೂ ಅರಿಬಾರ್ದು ಸರ್ ಇದು. ಹೌದಾ? ಹಾಂ. ದಪ್ಪ ಇರಬೇಕಾ? ಸ್ವಲ್ಪ ದಪ್ಪ ಇರಬೇಕು. ಓಕೆ. ಮನೆಗಳಲ್ಲಿ ಇಷ್ಟೇ ದೊಡ್ಡ ಬಾಂಡ್ಲಿ ಇರೋದು. ಹಾಗಾಗಿ ನಾವು ಅಗಲ ಕಮ್ಮಿ ಮಾಡಿದ್ದೀವಿ. ಕರೆಕ್ಟ್. ಬತೂರ ವಾಸ್ತವವಾಗಿ ಇನ್ನೂ ದೊಡ್ಡದು ಬರುತ್ತೆ ಸರ್. ಅದು ಹೇಳಿದ್ನಲ್ಲ, ನಾವು ಫಸ್ಟು ಏರ್ಲೈನ್ಸ್ ಹೋಟ್ಲಲ್ಲೇ ನೋಡಿದ್ದು. ಇವನು ಇಷ್ಟು ನೋಡುದು ಬತೂರ ಒಂದು ತಿನ್ನೋ ಅಷ್ಟೊಳಗೆ ಪಾಚಂಬಿಡ್ತಾ ಇದ್ವಿ. ಹೌದು ಅಲ್ವಾ? ಖಂಡಿತ. ಇವಾಗಲೂ ಹಂಗೆ ಇದೆ. ಇವಾಗಲೂ ಅದೇ ಸೈಜೇ ಇದೆ. ನಾವಿಲ್ಲಿ ಆ ಸೈಜು ತೋರಿಸಿದ್ರೆ ಮನೇಲಿ ಅಷ್ಟಾಗಲ್ಲ ಬಾಂಡ್ಲಿ ಇರಲ್ಲ. ಮನೇಲಿ ಬಾಂಡಿ ಇರಲ್ಲ. ಆಮೇಲೆ ಅಷ್ಟು ದೊಡ್ಡ ತೋರಿಸಿ ಒಂದೇ ಒಂದು ತಿನ್ಕೋಬೇಕಾಗುತ್ತೆ. ಹೌದು. ಬೇರೆ ಏನು ತಿನ್ನಕ್ಕಾಗಲ್ಲ. ಕೊಡಿ ಸರ್. ರೆಸ್ಟ್ ಮಾಡಿ ಸರ್. ತುಪ್ಪವನ್ನು ಹಾಲನ್ನು ಹಾಕಿ ಕಲಸಿರೋಂಥ ಬತೂರ ಇದು. ಪೂರಿಗಿಂತ ದಪ್ಪ ಇರುತ್ತೆ. ಸಾಕನ್ಸುತ್ತಲ್ಲ? ಸಾಕು ಸರ್. ಎತ್ಬಿಡ್ಲಾ? ಹಾಂ. ಬಿಡ್ಲಾ ಸರ್? ಹಾಂ, ಬಿಡಿ ಸರ್. ಆಹಾ, ವೆರಿ ಗುಡ್. ಅದ್ಭುತ. ಪೂರಿ ಥರ ಕಾಣ್ತಾ ಇದೆ ರೇ. ಪೂರಿ ಅಲ್ಲ ರೀ ಇದು, ರೇ ಬತೂರ. ತುಪ್ಪ ಹಾಲು ಹಾಕಿ ಕಲಿಸಿದ್ದೀವಿ. ಅಯ್ಯಂಗಾರು ಬೇರೆ ಮಾಡ್ತಿದ್ದಾರೆ ಕಷ್ಟಪಟ್ಟು. ಹಾಕಿ ಸರ್. ಬೇಕು ಅಂದರೆ ಸ್ವಲ್ಪ ಲಿಕ್ವಿಡ್ ಮಾಡ್ಕೋಬೋದು ಇದನ್ನ. ಹೌದು. ಸರ್ ಚೆನ್ನ ಬತೂರ ಸವಿಯಲು ಸಿದ್ಧ. ಚೆನ್ನ ಬತೂರ ಸವಿಯಲು ಸಿದ್ಧ. ಅದ್ಭುತವಾಗಿ ಮಾಡಿದರೆ. ಮಾಡೋ ಕ್ರಮ ಚೆನ್ನಾಗಿತ್ತು ಅಂದರೆ ಚೆನ್ನ ಬತೂರನ ಮಾಡ್ಕೋಬೋದು, ಮನೇಲಿ ಚಿರೋಟಿನೂ ಮಾಡ್ಕೋಬೋದು. ನಮ್ಮ RR ಕ್ಯಾಟ್ರಸ್ ರಂಗನಾಥ್ ಅವರು ಇದನ್ನು ಮಾಡಿದ್ದಾರೆ ಅಂದರೆ ಚೆನ್ನ ಬತೂರನ ಚೆನ್ನಾಗಿರಲೇಬೇಕು. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚೆನ್ನ ಬತೂರ ಎರಡೂ ಮಾಡ್ಕೊಳ್ಳಿ. ಚೆನ್ನ ಬಟೂರ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಅರಿಶಿನ, ನೆನೆಸಿದ ಕಾಬೂಲು ಕಡಲೆಕಾಳು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಪ್ಯಾನ್ಗೆ ಎಣ್ಣೆ, ಗೋಡಂಬಿ, ದಪ್ಪ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಕಸೂರಿ ಮೇಥಿ, ಅನಾನಸು, ಕಾಳು ಮೆಣಸು, ಚಕ್ಕೆ, ಏಲಕ್ಕಿ, ಮೊಗ್ಗು, ಹುರಿಗಡ್ಲೆ, ಒಣ ಕೊಬ್ಬರಿ ತುರಿ, ತೆಂಗಿನಕಾಯಿ ತುರಿ, ಸೋಂಪು, ಗರಂ ಮಸಾಲ, ಟೊಮ್ಯಾಟೊ, ಗಸಗಸೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಬೇಯಿಸಿಕೊಂಡ ಕಾಬೂಲು ಕಡಲೆಕಾಳು, ಉಪ್ಪು, ರುಬ್ಬಿದ ಮಸಾಲ ಹಾಕಿ ಬೇಯಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಸಾಲ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಉಪ್ಪು, ಸಕ್ಕರೆ, ತುಪ್ಪ, ಹಾಲು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡಿ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಚೆನ್ನ ಬಟೂರ ಸವಿಯಲು ಸಿದ್ಧ.
ಟೇಸ್ಟ್ ಮಾಡೋದಾ ಹೆಂಗಾರೆ? ಖಂಡಿತ ಸರ್. ಅದ್ಭುತವಾದಂಥ ಒಂದು ಒಳ್ಳೆ ಗ್ರೇವಿಯ ಜೊತೆಗೆ ಬತೂರ ಮಾಡಿದ್ದಾರೆ. ಈ ಬತೂರ ಮಾಡೋದು ನಾನು ಇವತ್ತೇ ನೋಡಿದ್ದು. ಓಹೋ. ಯಾಕೆಂದ್ರೆ ಎಣ್ಣೆ ಇಲ್ಲ, ಬೆಣ್ಣೆ ಇಲ್ಲ, ತುಪ್ಪನೇ ಹಾಕಬೇಕು, ಹಾಲೇ ಹಾಕಬೇಕು. ಏನಂದ್ರು ಈ ಮದುವೆ ಮನೇಲಿ ಮಾಡೋದಕ್ಕಿಂತ ಚೆನ್ನಾಗಿದೆ. ಥ್ಯಾಂಕ್ ಯು. ಅಲ್ಲಿ ಒಂಥರ ಇನ್ನೇನೋ ಬೇರೆ ಆಗ್ತಾರೆ ಹೆಂಗಾರೆ? ಅಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಸರ್, ಈ ಮದುವೆ ಮನೆಗಳಲ್ಲಿ ಎಣ್ಣೆ ಸ್ವಲ್ಪ ಲೊಡ್ಡು ಬಿದ್ದಿರುತ್ತೆ. ಅದು ಈ ಥರ ಫ್ಲಪ್ಪಿಯಾಗಿರಲ್ಲ. ಅವ್ರು ಡಾಲ್ಡ್ ಹಾಕ್ಬಿಡ್ತಾರೆ, ತುಪ್ಪ ಹಾಕಲ್ಲ. ಇಲ್ಲ, ಹಾಗೆ ಮಾಡದೆ ಹೋದ್ರು ಇನ್ನೊಂದು ಏನಾಗುತ್ತೆ ಅಂದರೆ, ದೊಡ್ಡ ದೊಡ್ಡ ಡೋಲಿ ಜರಡಿ ಮೇಲೆ ಹಾಕ್ತಾ ಇರ್ತಾರೆ. ಅದು ಪ್ರೆಸ್ಸಿಂಗ್ ಆಗಿರುತ್ತೆ ಬಡಿಸೋ ಹೊತ್ತಿಗೆ ಸ್ವಲ್ಪ. ಓಕೆ. ಇಷ್ಟು ಯಾಕಂದ್ರೆ ಇಲ್ಲಿ ಮನೆ ತಾಗೆ ಮಾಡ್ಕೊಡೋ ಥರ ನೀವು ಒಬ್ಬರೇ ಇದ್ದೀರಾ, ಎರಡೆರಡು ಮಾಡ್ಕೊಡ್ತೀವಿ. ಮನೆಯಲ್ಲಿ ಒಬ್ಬೊಬ್ಬರಿಗೆ ಎರಡೆರಡು, ಮೂರು, ನಾಲ್ಕು ಮಾಡ್ಕೊಡ್ಬೋದು. ಮದುವೆ ಮನೆಗಳೆಲ್ಲ ಅಂದರೆ ಒಟ್ಟಿಗೆ ಕೂತ್ಕೊಂಡಿರ್ತಾರೆ, ಒಟ್ಟಿಗೆ ಬೆಳೆಸ್ಬೇಕು, ಒಟ್ಟಿಗೆ ತುಂಬಬೇಕು ಹುಳಿ ಜರಡಿಗೆ. ಚೆನ್ನಾಗಿದೆ. ಹಾಲನ್ನು ಹಾಕಿರೋದು, ತುಪ್ಪವನ್ನು ಹಾಕಿ ಕಲಿಸಿರೋವಂಥದ್ದು. ಇಲ್ಲೇನು ಬೇರೆ ಕಥೆನೇ ಇಲ್ಲ. ಅದನ್ನು ಹಾಕಿ ಮಾಡಿ ಪಲ್ಯ ಎಲ್ಲ ಮಾಡ್ಕೊಬಿಟ್ರೆ ತಲೆ ಕೆಟ್ಟೋಗುತ್ತೆ ತಿನ್ಬೇಕಂದ್ರೆ. ಓಕೆ ಐಗಾರೆ, ಪಡಾಪಡೋದು ಏನು ಮಾಡ್ತಾಯಿದ್ರಿ? ಕಡಲೆಕಾಯಿ ಬೀಜ ಚಟ್ನಿ ಪುಡಿ ಸರ್. ಕಡಲೆಕಾಯಿ ಬೀಜ ಚಟ್ನಿ ಪುಡಿ ಮಾಡ್ತಾಯಿದ್ದೀರಾ? ನಮ್ಗೆ ಭಾಳ ಇಷ್ಟ ರೀ ಅದು. ಥ್ಯಾಂಕ್ ಯು. ಸ್ವಲ್ಪ ಕಡಕಾಗಿ ಖಾರವಾಗಿ ಮಾಡಿ ಮಾಡ್ಕೊಡ್ತೀನಿ ಸರ್. ನೋಡಿ ಸರ್. ಓಕೆ, ರೆಡಿ ಮಾಡ್ಕೊಂಬನ್ನಿ, ತಿನ್ ಖಾಲಿ ಮಾಡ್ತೀನಿ ನಾನು. ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಹೇಮಲತಾ. ಹೇಮಲತಾ, ಏನು ಮಾಡ್ಕೊಂಡಿದ್ದೀರಿ? B.Com ಫೈನಲ್ ಇಯರ್ ಮಾಡ್ತೀನಿ ಸರ್. ಓದ್ತಾ ಇದ್ದೀರಿ ಇನ್ನ? ಮದುವೆ ಮಾಡ್ಬಿಟ್ಟು ಓದೋಕೆ ಶುರು ಮಾಡಿದ್ರಾ? ಹಾಂ ಸರ್. ಅದು ಒಂಥರ ಒಳ್ಳೇದೇನೆ. ವೆರಿ ಗುಡ್. ಎಷ್ಟು ಜನ ಮಕ್ಕಳು? ಮಕ್ಕಳಿಲ್ಲ. ಮಕ್ಕಳಿಲ್ಲ. ಓಕೆ, ಯಜಮಾನ್ ಏನು ಮಾಡ್ತಾರೆ? ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಓಕೆ, ಯಾವ ಕಂಪ್ನಿಗೆ ಹೋಗ್ತಾ ಇದ್ದಾರೆ ಯಜಮಾನರು? ಬಾಷ್ ಕಂಪ್ನಿ. ಬಾಷ್ ಕಂಪ್ನಿ. ಓಕೆ, ಮದುವೆ ಆದ್ಮೇಲೆ ಓದು ಅಂತ ಹೇಳಿದ್ರಾ? ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ಕೊಟ್ಟಿದ್ದಾರೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಯಾವ ಕಾಲೇಜ್ ಓದ್ತಾ ಇದ್ರಿ? ನವ್ಯ ಈವ್ನಿಂಗ್ ಕಾಲೇಜ್. ಈವ್ನಿಂಗ್ ಕಾಲೇಜ್ಗೆ ಹೋಗ್ತೀರಿ? ಯಾಕೆ ಮಾರ್ನಿಂಗ್ ಹೋಗ್ಬೋದಾಯ್ತು? ನಾನು ಫಸ್ಟಿಂದನೂ ಈವ್ನಿಂಗಲ್ಲೇ ಸೇರ್ಕೊಂಡಿದ್ದು. ಹೌದೇನು? ಈವ್ನಿಂಗ್ ಕಾಲೇಜ್ ಅವರೆಲ್ಲ ಕಷ್ಟಪಟ್ಟು ಓದ್ತಾರೆ ಅಂತ. ಯಾಕಂದರೆ ಬೆಳಗ್ಗೆ ಕೆಲಸ ಮಾಡಿ, ಮನೇಲಿ ಕೆಲಸ ಮಾಡಿ, ಓದಬೇಕು ಅಂತ ಆಸಕ್ತಿ ಇರೋರು ಅಷ್ಟೇನೇ ಈವ್ನಿಂಗ್ ಕಾಲೇಜ್ ಸೇರೋದು. ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಕಾಲೇಜು. ನಿದ್ದೆ ಜಾಸ್ತಿ ಬಂದಾಗ ಹೇಳ್ಬೋದು ಸರ್, ಇದು ಪಾಠ ಸ್ಟಾಪ್ ಮಾಡಿ ಅಂತ. ಅವಾಗ ಅವರು ಆಯ್ತಾಯ್ತು ಇವಾಗ ಸಾಕು ಸ್ಟಾಪ್ ಮಾಡೋಣ ಹೋಗೋಣ ಅಂತಾರೆ. ಯಾಕಂದರೆ ನಾವೆಲ್ಲ ಓದಿದ್ದು ಈವ್ನಿಂಗ್ ಕಾಲೇಜಿನ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಮತ್ತೆ ಏನು ಮಾಡ್ತಾ ಇದ್ದೀರಾ ಸ್ಪೆಷಲ್ ಅಡುಗೆ? ಹುಳ್ಳಿಕಾಳು ಉಪ್ಸಾರು ಮತ್ತು ಪಲ್ಯ. ಹುಳ್ಳಿಕಾಳು ಉಪ್ಸಾರು ಮತ್ತೆ ಪಲ್ಯ ಮಾಡಕ್ಕೆ ಏನೇನು ತಂದಿದ್ದೀರಾ? ಹುರುಳಿಕಾಳು ಉಪ್ಸಾರು ಪಲ್ಯ. ಬೇಕಾಗುವ ಸಾಮಗ್ರಿಗಳು: ಹುರುಳಿಕಾಳು, ಹುಚ್ಚೆಳ್ಳು, ಸಾಸಿವೆ, ಜೀರಿಗೆ, ಕಾಳು ಮೆಣಸು, ಹುಣಸೆ ಹಣ್ಣು, ಒಣಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇವರು ಏನು ಅಡುಗೆ ಮಾಡ್ತೀರಾ ಮೆಸೇಜ್ ಮಾಡಿ ಅಂತ ಹಾಕಿದ್ರೆ ಏನೋ ಒಂದು ಮೆಸೇಜ್ ಮಾಡ್ಬಿಟ್ಟಿದ್ರು. ಏನು ಮೆಸೇಜ್ ಬಂದಿತ್ತದು ಹೇಳ್ರಿ ಸರ್? ನನಗೆ ಮರ್ತೋಗಿದೆ ಸರ್. ನಮ್ಗೆಲ್ಲ ಗೊತ್ತಾಗುತ್ತೆ. ಇವ್ರಿಗೆ ಏನೋ ಮೋಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಇವ್ರು ಹಳೆ ಹೆಸರು ಹೇಳಿದ್ರೆ ಹುಳ್ಳಿಕಾಳು ಉಪ್ಸಾರ ಅಂತ ಕೇಳಿದ್ರೆ ಚಾನ್ಸ್ ಕೊಡಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು ಗೊತ್ತಾ? ಇವರು ಗ್ರೀಕಲ್ಲದನ್ನ ಟ್ರಾನ್ಸ್ಲೇಟ್ ಮಾಡಿ ಹುಳ್ಳಿಕಾಳು ಉಪ್ಸಾರನ ಅದೇನೋ ಹೆಸರು ನಮಗೊಂದು ಕಳಿಸ್ಬಿಟ್ಟಿದ್ರಪ್ಪ. ಜನ ಚೇಂಜ್ ಕೇಳ್ತಾರಲ್ಲ, ಜನ ಚೇಂಜ್ ಕೇಳ್ತಾರೆ. ಕರೆಕ್ಟು, ತಿನ್ಬೇಕಾದ್ರು ನಾನ್ ತಾನೇ ರೀ ಏನ್ಲತ್ತ. ಓಕೆ, ಅದು ಹೆಸರು ಅಂತ ಜ್ಞಾಪಿಸ್ಕೊಂಡು ಆಮೇಲೆ ಹೇಳಿ. ಆಮೇಲೆ ಇಮಿಡಿಯೇಟ್ ಏನೋ ಹೊಸ ಅಡುಗೆ ಮಾಡ್ತಾರೆ ಅಂತ ನೋಡಿದ್ರೆ ಅದೇ ಹುರುಳಿಕಾಳು, ಅದೇ ಉಪ್ಸಾರು. ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಕುಕ್ಕರ್ ಬೇಕು. ಕುಕ್ಕರ್ ಬೇಕು. ಸಣ್ಣ ಕುಕ್ಕರ್ ಸಾಕಲ್ವಾ? ಸಣ್ಣ ಕುಕ್ಕರ್ ಸಾಕಾ? ಸಾಕು. ಹುರುಳಿಕಾಳು ಹುಳ್ಳಿಕಾಳು ಬೇಯ್ತೇನ್ರಿ ಇದು? ನೆನೆಸ್ಕೊಂಡೇ ತಂದಿಲ್ಲ ನೀವು? ಇಲ್ಲ, ಬೇಯುತ್ತೆ ಸರ್. ಬೇಯ್ತಾ? 5 ವಿಷಲ್ಸ್ ಹಾಕ್ಬೇಕು. ಓಹೋ, ಹಾಕಿ. ಓಕೆ, ಟೊಮೆಟೊ ಹಾಕಬೇಕು. ಓಕೆ. ಹುರುಳಿಕಾಳಿನ ಉಪ್ಸಾರಾ? ಉಪ್ಸಾರು. ಒಂದು 4-5 ಮೆಣಸಿನ್ಕಾಯಿ, 4-5 ಟೊಮೆಟೊ, ಹುರುಳಿಕಾಳು, ಆಮೇಲೆ ಅಷ್ಟೇ ಸರ್. ಇಷ್ಟೇ ಹಾಕದಾ? ಮುಚ್ಚದಾ? ಎಷ್ಟು ವಿಷಲ್ ಬರಬೇಕು? 5 ವಿಷಲ್ ಬೇಕಾ? 5 ವಿಷಲ್ ಬರಬೇಕು. ಅಲ್ಲಿ ತನಕ ಏನು ಮಾಡ್ತಾ ಇರ್ತೀರಾ ನೀವು? ಅದು ಖಾರ ರುಬ್ಕೋತೀನಿ ಸರ್. ರುಬ್ಕೊಳ್ಳಿ, ದಯವಿಟ್ಟು ರುಬ್ಕೊಳ್ಳಿ. ರುಬ್ಬಕ್ಕೆ ಅರ್ಧ ಈರುಳ್ಳಿ. ಓಕೆ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು. ಓಕೆ. ಅಡುಗೆ ನೀವು ಮಾಡೋದ ಮಲ್ಲಿ? ಯಾರಿದ್ದೀರಾ ಮಲ್ಲಿ? ಅತ್ತೆ, ಮಾವ ಮತ್ತೆ ಮೈದ್ನ. ಓಕೆ. ಅತ್ತೆನೂ ಹೆಲ್ಪ್ ಮಾಡ್ತಾರಾ? ಅತ್ತೆನೇ ಮಾಡ್ತಾರೆ. ಅತ್ತೆನೇ ಮಾಡ್ತಾರೆ, ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ? ಇದೇ ಸತ್ಯ ಘಟನೆ. ಓಕೆ, ಆಮೇಲೆ ಕೊತ್ತಂಬರಿ. ಫಸ್ಟ್ ಬೆಳ್ಳುಳ್ಳಿ ಹಾಕೋತೀನಿ. ಓಕೆ. ಆಮೇಲೆ ಲಾಸ್ಟ್ ಕೊತ್ತಂಬರಿ ರುಬ್ಕೋತೀನಿ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕಬೇಕು. ಹಾಕೊಳ್ಳಿ ಮಾ, ಗೊತ್ತಾಗ್ತದೆ ಬಿಡಿ ಅಡುಗೆ ಸಖತ್ತಾಗಿ ಮಾಡ್ತೀರಾ ಅಂತ. ಒಂದು 5ರಿಂದ 6 ಕಾಳು ಮೆಣಸು ಹಾಕೋಬೇಕು. ಓಕೆ, ಆಮೇಲೆ ಇಷ್ಟು ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ರುಬ್ಕೊಳ್ಳಿ. ಖಾರನ ಇದು? ಖಾರ ಮಾಡಿ.
ಓಕೆ. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೋಬಹುದು. ನಾವು ಖಾರ ತಗೊಂಡು ಏನಿಷ್ಟ ಯಜಮಾನ್ರೆ ನೀವು ಮಾಡೋದು? ನಾನು ಅಷ್ಟೊಂದೇನು ಮಾಡ್ಕೊಟ್ಟಿದ್ದ ಅವ್ರಿಗೆ ಇನ್ನು ಮಾಡ್ಕೊಡ್ರಿ. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 2 years ನೀನು ಕಂಪ್ಲೀಟ್ ಎಷ್ಟು? 1.5 year ಆಗಿದೆ. ಮಾಡ್ಕೊಡ್ರಿ, ಇವಾಗಲೇ ಮಾಡ್ಕೊಡ್ಬೇಕು. ಇನ್ನೇನು ಆಮೇಲೆ ಮಾಡ್ಕೊಡ್ತೀರಾ? ಓಕೆ, ಖಾರ ರೆಡಿನಾ? ಖಾರ ರೆಡಿ ಇದೆ. ಏನು ಮಾಡೋದು ನೆಕ್ಸ್ಟ್ ದಿನ? ಇದು ತಿನ್ನಕ್ಕೆ? ಇಲ್ಲ ಇದು ರುಬ್ಬ ಹಾಕಕ್ಕ? ರುಬ್ಬ ಹಾಕಬೇಕು. ಇದು ಬಸ್ಕೋಬೇಕು ಫಸ್ಟ್ ನೀರು. Okay. ನೀರು ಬಸ್ಕೊಂಡ್ಮೇಲೆ ಆ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಏನಿದೆ ಕೆಲಸ? ಕಾಯಿನ ರುಬ್ಕೋಬೇಕಾ? ಇಲ್ಲ, ಕಾಯಿ ಏನಿಲ್ಲ, ಕಾಯಿ ಪಲ್ಯಕ್ಕೆ ಹಾಕೊಳ್ಳೋದಷ್ಟೇ. ಓಕೆ, ನೀವು ರುಬ್ಬಿದ್ದೆಲ್ಲ ಆಯ್ತಾ? ರುಬ್ಬಿದ್ದೆಲ್ಲ. ಇದು 5 ವಿಷಲ್ ಕೂಗಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಹುರುಳಿಕಾಳಿನ ಸಾರ, ಹುರುಳಿಕಾಳಿನ ಉಪ್ಸಾರು, ಹುರುಳಿಕಾಳು ಉಪ್ಸಾರು ಮಾಡ್ತಾ ಇದ್ದಾರೆ. ಓಕೆ, ಖಾರ ರುಬ್ಕೊಂಡ್ಮೇಲೆ ಕಡೆಯದಾಗಿ ಕೊತ್ತಂಬರಿನ ಹಾಕೊಬೇಕು. ಹಾಕ್ಕೊಂಡು ಮರ್ತೋಗಿದ್ರು ಪರವಾಗಿಲ್ಲ, ಆಮೇಲೆ ರುಬ್ಕೋಬೋದು. ಹಾಕ್ಕೊಳ್ಳಿ ಏನ್ಲತ್ತವ್ರೆ, ಕಡೆಯಲ್ಲೇ ಹಾಕೋಬೇಕು ಅಂತೀವಿ ಅವೆಲ್ಲ ಕಥೆಗಳು. ಫಸ್ಟೇ ರುಬ್ಬೇಕಾದ್ರೆ ಕೊತ್ತಂಬರಿನ ಹಾಕೊಂಡು ರುಬ್ಕೊಳ್ಳಿ. ಇಲ್ಲ ಸರ್, ಕಸರೆ ಬರುತ್ತೆ ಫಸ್ಟೇ ಹಾಕೊಂಡ್ರೆ. ಏನಾಗ್ಬಿಡುತ್ತೆ? ಕಸರೆ ಬರುತ್ತೆ ಸರ್. ಏನ್ ಬೇಕಾ? ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ಸರ್. ಎಷ್ಟು ಜನದ ಕಥೆ ಕೇಳ್ತೀರಿ ನಾನು ಇಲ್ಲಿ ದಿನ. ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ಸರ್. ನಿಮ್ಮ ಮತ್ತೆ ಹೇಳ್ಕೊಟ್ರಿ, ಅವರು ಮರ್ತೋಗಿರ್ತಾರೆ ಒಂದ್ಸರಿ ಹಾಕ್ಬೇಕಂದ್ರೆ. ಆಮೇಲೆ ನಿಂಗೆ ಹೇಳಿರ್ತಾರೆ, ಕೊತ್ತಂಬರಿ ಹಾಕಿಲ್ಲ, ಕಡೆಯಲ್ಲಿ ಹಾಕಿದ್ರೆ ಕಸರೆ ಬರಲ್ಲ ರೀ. ಕೊತ್ತಂಬರಿಲಿ ಕಸರೆ ಇದೆಯೇನ್ರಿ? ಏನು ಹಾಗಲಕಾಯಿ ಹಾಕ್ತಾ ಇದೀವಿ ನಾವು ಅದಕ್ಕೆ. ಹೇಗಿದಾ? ಅಯ್ಯೋ ಎಸ್ ಮೇಡಮ್. ಇವಾಗ ಇದು ಬಸ್ಕೋಬೇಕು ಸರ್. ಬಸ್ಕೊಳ್ಳಿ. ಏನು ಬೇಕು ನಿಮಗೆ ಬಸ್ಕೊಳ್ಳೋಕ್ಕೆ? ಜಾಲ್ರ ಬೇಕು. ಏನು ಮಾಡೋದು ಇದನ್ನ? ಇವಾಗ ಇದು ನೀರು ತೆಗೆದಿಟ್ಕೊಬೇಕು ಸರ್. ಆಯ್ತು. ಇದು ಬೇರೆ ಸಪ್ರೇಟಾಗಿ ತೆಗೆದಿಟ್ಕೊಂಡು ನಾವು ಖಾರ ಎಷ್ಟು ಬೇಕೋ ಅಷ್ಟು ಇಲ್ಲಿ ಪಾತ್ರೆಗೆ ಏನು ಬೇಕು ಮಾಡಕ್ಕೆ ನಿಮಗೆ? ಇವಾಗ ನೆಕ್ಸ್ಟ್ ಪಲ್ಯ ಮಾಡೋಕ್ಕೆ ಒಂದು ಪ್ಯಾನ್ ಬೇಕು. ಪಲ್ಯ ಮಾಡೋಕ್ಕೆ ಪ್ಯಾನ್ ಬೇಕು. ಆಮೇಲೆ ಸಾರು ಮಾಡೋಕ್ಕೆ ಕುಕ್ಕರಾ? ಇಲ್ಲ, ಸಾರು ಅಷ್ಟೇ ಸರ್. ಆಯಿತು. ಇವಾಗ ಈ ಖಾರನ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಸಾರು ಆಯಿತು. ಏನು ಹೆಸರು ಇದು ಗ್ರೀಕಲ್ಲಿ? ನಮ್ಮ ಹುಡುಗರು ಗ್ರೀಕ್ ಗೊತ್ತಾಗಲ್ಲ ಅಂತ ಗ್ರೀಕಲ್ಲಿ ಬರ್ತಿದೆ ಅಂತ ಏನೋ ಹಳಗಣ್ಣಲ್ಲಿ ಬರ್ದು ಕಳಿಸಿದ್ದೀರಾ ನೀವು? ಹಾಕ್ರಿ ಇದಕ್ಕೆ ಎಣ್ಣೆ ಹಾಕ್ಬೇಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ LD and Tasty ರೈಸ್ ಬ್ರೈನ್ ಆಯಿಲ್. ಒಗ್ಗರಣೆಗೆ ಸ್ವಲ್ಪ ಗ್ರೀಕ್ ಕನ್ನಡದಲ್ಲಿ ಹೇಳಿ ಸರ್. ಟೆನ್ಷನ್ ಏನು ಬೇಕು? ಸಾಸಿವೆ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸರ್. ಓ, ಹಾಕಿರೋದು ಹೇಳ್ತಾ ಇದ್ದೀರಾ, ಗೊತ್ತಾಗ್ತದೆ ಬಿಡಿ. ಒಗ್ಗರಣೆಗೆ ಸಾಸಿವೆ ಹಾಕಿದ್ದಾರೆ, ಬರ್ಕೊಳ್ರಿ. ಆಮೇಲೆ ಜಜ್ಜಿರೋ ಸ್ವಲ್ಪ ಬೆಳ್ಳುಳ್ಳಿ ಹಾಕಮ್ಮ, ನೋ ಪ್ರಾಬ್ಲಮ್. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ. ಓಕೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಸ್ವಲ್ಪ ಖಾರ ಜಾಸ್ತಿ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಜಾಸ್ತಿ ಬರುತ್ತೆ. ಯಾಕಂದ್ರೆ ಇದ್ರಲ್ಲಿ ಆಲ್ರೆಡಿ ಖಾರ ಇದೆ. ಗ್ರೀಕಲ್ಲಿ ಬರ್ದವ್ರೆ ರೀ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದು ಕಲ್ಲರ್ಗೆ, ರುಚಿಗೆ ರೀ, ಖಾರಕ್ಕಲ್ಲ. ಇದರಲ್ಲಿ ಖಾರ ಇದೆ. ನಿಮ್ಮ ಅತ್ತೆ ಹೇಳಿದಾರಾ? ನಿಮ್ಮ ಅಮ್ಮ ಹೇಳಿದಾರಾ? ಕರೆಕ್ಟಾಗಿ ಹೇಳಿ. ಗಂಡು ಮಕ್ಳಿಗೆ ಇದು ಬರ್ಕೊಳ್ಳಿ. ಓಕೆ, ಆಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕರಿಬೇವು. ಇವಾಗ ಕಾಳು ಹಾಕ್ತೀವಿ. ಟೊಮೊಟೊ ಮತ್ತು ಇದು ತೆಗಿಬೇಕಾಯ್ತು. ತೆಗೆದ್ಬಿಡಿ. ಮತ್ತೆ ಅವಾಗಿಂದ ಸುಮ್ಮನೆ ನಿಂತಿದ್ರಾ? ಏನಕ್ಕೆ ಟೊಮೊಟೊ ತಗೊಂಡು ಏನು ಮಾಡೋದು? ಟೊಮೊಟೊ ಇದಕ್ಕೆ ಸಾರಿಗೆ ಕ್ಯೂಚ್ ಹಾಕ್ಬೇಕು ಅಷ್ಟೇ ಸರ್. ಸಾರಿಗೆ ಯಾಕೆ ಬಿಡ ಕೆಳಗೆ? ಹಾಂ. ಇದು ಮೆಣಸಿನ್ಕಾಯಿ ಬೇಡವಾ? ಮೆಣಸಿನ್ಕಾಯಿ ಬೇಡ ಸರ್. ಓಕೆ, ಮೆಣಸಿನ್ಕಾಯಿ, ಟೊಮೆಟೊ, ಹುರುಳಿ ಕಾಳನ್ನು ಒಟ್ಟಿಗೆ ಕುಕ್ಕರ್ಲಿ ಕೂಗಿಸ್ಕೊಂಡಿದ್ದೀವಿ. ಆದರೆ ಟೊಮೆಟೊನ ತಗೊಂಡ್ಬಿಟ್ಟು ಮೆಣಸಿನ್ಕಾಯಿನ ತಗೊಂಡ್ಬಿಟ್ಟು ಇದಕ್ಕೆ ಹಾಕೊಂಡ್ಬಿಟ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಈ ತೆಗೆದಾಕಕ್ಕೆ ಏನಂತಾರೆ ಗ್ರೀಕಲ್ಲಿ? ಎಂಥ ಮೋಸ ಮಾಡಕ್ಕೆ ಹೋಗಿದ್ರಿ ನಮ್ಮ ಹುಡುಗರು ನೀವು. ಪಾಪ ನಮ್ಮ ಡೈರೆಕ್ಟ್ರು ಪಾಪ ಆ ಹೆಸರು ಗೊತ್ತಾಗದೆ ಡಿಕ್ಷನರಿ ತೆಗೆದು ಇದು ಯಾವ ಭಾಷೆದು ಅಂತ ನೋಡಿ ಪಾಪ ಇದಕ್ಕೆ ಹಾಕಲ್ಲ ಮೆಣಸಿನ್ಕಾಯಿನ? ಅದಕ್ಕೆ ಆಲ್ರೆಡಿ ಹಾಕಿ ಇದು ಖಾರ ಹಿಡಿದಿರುತ್ತೆ ಸರ್. ಆಯ್ತು ಮೇಡಮ್. ಸ್ವಲ್ಪ ಕಾಯಿ ತುರಿ ಹಾಕಿ ಮೇಡಮ್. ಹುರುಳಿ ಕಾಳಿನ ಪಲ್ಯ. ಯಜಮಾನ್ರು ಮುದ್ದೆಗಿದೆ ತಿಂತಾರಾ? ಡೈಲಿ ಮುದ್ದೆನೆ. ಏನಿ ಮತ್ತೆ ಹೆಸರು? ಲಕ್ಷ್ಮೀದೇವಿ. ಲಕ್ಷ್ಮೀದೇವರೇ ನಮಸ್ಕಾರ. ಚೆನ್ನಾಗಿ ಅಡುಗೆ ಹೇಳ್ಕೊಡ್ತಾ ಇದ್ದೀರಾ ನಿಮ್ಮ ಸೊಸೆಗೆ? ಕಲಿತಾ ಇಲ್ವಾ? ಗ್ರೀಕಲ್ಲಿ ಕಲಿತಾ ಇದ್ದಾರೆ ಅವರು, ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಕಡೆಯದಾಗಿ. ಏನಿದು? ಹುಚ್ಚೆಳ್ ಪುಡಿ. ಅದಕ್ಕೆ ಏನೇನು ಹಾಕಿದ್ದೀರಿ? ಹುಚ್ಚೆಳ್ಳನ್ನ ಹುರಿದು ಅದನ್ನು ಪುಡಿ ಮಾಡಿರೋದಷ್ಟೇ. ಹಾಕೊಳ್ಳಿ. ಹಾಕಿರಿ. ಇನ್ನೂ ಸ್ವಲ್ಪ ರೀ ಇರೋದೇ ಅದರೊಳಗೆ ಮಜಾ. ಕಷ್ಟ ಇಷ್ಟೇ ಬಂದ್ಬಿಡುತ್ತಾ ನಿಮ್ಮ ಮನೆದು? ಇಲ್ಲ ಸರ್, ಪರವಾಗಿಲ್ವಾ?
ಆಯ್ತಾ ಪಲ್ಯ? ಆಯ್ತು ಸರ್. ನೆಕ್ಸ್ಟು ಉಪ್ಪು ಕಡೆಯಲ್ಲಿ ಹಾಕ್ಬೇಕು, ಮೊದಲೇ ಹಾಕ್ಬಿಟ್ರೆ ಉಪ್ಪು ಆಗ್ಬಿಡುತ್ತೆ. ಲಾಸ್ಟಲ್ಲಿ ಉಪ್ಪು ಹಾಕ್ಬೇಕು ಸರ್. ಕನ್ಫ್ಯೂಷನ್ ಆಗುತ್ತೆ, ಯಾವಾಗಲೂ ಒಂದು ಸರಿ ಅಡುಗೆ ಮಾಡಕ್ಕೆ ಬರೋರಿಗೆ ಅವೆಲ್ಲ ಕನ್ಫ್ಯೂಷನ್ ಆಗುತ್ತೆ. ದಿನ ಮಾಡೋರಿಗೆ ಪ್ರಾಬ್ಲಮ್ ಆಗಲ್ಲ. ಎಸ್ ಬೇಡ. ಆಮೇಲೆ ಅಷ್ಟೇ ಸರ್. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಬೇಕು. ಹಾಕ್ಬಿಡಿ. ರುಚಿಗೆ. ಎರಡಕ್ಕೂ ಹಾಕ್ಬಿಟ್ರೆ ಉಪ್ಪನ್ನ? ಹಾಂ. ಇದಕ್ಕೂ ಉಪ್ಪು, ಇದಕ್ಕೂ ಉಪ್ಪು. ಓಕೆ, ನೆಕ್ಸ್ಟು ಇದು ಖಾರ ಇದಕ್ಕೆ ಹಾಕಿ ಇದಕ್ಕೆ ನಿಂಬೆಹಣ್ಣು ಇಡ್ತೀನಿ. ಏನೋ ಒಂದು ಹಾಕೊಳ್ಳಿ ಮೇಡಮ್, ಮಾಡಿ. ಸಪ್ರೇಟಾಗಿ ತಗೋಬೋದು ಸರ್ ಅದು. ಸ್ವಲ್ಪ ಸಪ್ರೇಟಾಗಿ ಇಟ್ಟಿರಿ ಸಾಕು. ಸರ್ ಇದು ಕ್ಯೂಚ್ಕೋಬೇಕು ಸರ್, ಟೊಮೊಟೊ ಕ್ಯೂಚ್ಕೋಬೇಕಾ? ಕ್ಯೂಚ್ಕೋಬೇಕು. ಕ್ಯೂಚ್ಕೊಳ್ಳಿ. ಏನು ಗೊತ್ತಾ, ಇದೆಲ್ಲದಕ್ಕಿಂತ ಕಾಲೇಜಿಗೆ ಹೋಗೋದೇ ವಾಸಿ ಅಲ್ವಾ? ಎಕ್ಸಾಮ್ ಟೈಮ್ ಒಂದು ಬಿಟ್ಟರೆ ಬೇರೆ ಟೈಮ್ ಕಾಲೇಜೇ ವಾಸಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು. ಹಾಕಿ. ಕೊತ್ತಂಬರಿ ವಿಚಾರನೆ ಕಷ್ಟ, ಹಾಕಿ. ಓಕೆ, ಮುಗೀತಾ? ಅಷ್ಟೇ ಸರ್. ಪಲ್ಯ ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೋಬೇಕು. ಹುಳ್ಳಿ ಕಾಳಿನ ಪಲ್ಯ, ಉಪ್ಸಾರು, ಉಪ್ಸಾರು, ಖಾರ. ಖಾರ. ಇಷ್ಟೇನಾ? ಆಯ್ತು. ಹುಳಿಕಾಳು ಉಪ್ಸಾರು ಮತ್ತೆ ಪಲ್ಯ. ಉಪ್ಸಾರು, ಹುಳ್ಳಿಕಾಯಿ ಪಲ್ಯ, ಖಾರ, ಮುದ್ದೆ. ನೀವು ಮಾಡಿದ, ನಿಮ್ಮ ಅತ್ತೆ ಮಾಡಿದ? ನಮ್ಮ ಅತ್ತೆ ಮಾಡಿ. ಇವ್ರ ಅತ್ತೆ ಮಾಡಿರುವಂಥ ಮುದ್ದೆ ಎಲ್ಲ ಇಲ್ಲೇ ಇದೆ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಹುಳ್ಳಿಕಾಯಿ ಪಲ್ಯ, ಹುಳ್ಳಿ ಕಾಳಿನ ಪಲ್ಯ ಮತ್ತೆ ಉಪ್ಸಾರನ್ನ ಮಾಡ್ಕೋಬಹುದು. ಹುರುಳಿಕಾಳು ಉಪ್ಸಾರು ಪಲ್ಯ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಈರುಳ್ಳಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಹುರುಳಿಕಾಳು, ನೀರು, ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 5 ವಿಷಲ್ ಕೂಗಿಸಿ ನಂತರ ಕಾಳನ್ನು ಸೋಸಿಕೊಳ್ಳಿ. ಇದಕ್ಕೆ ಬೇಯಿಸಿದ ಟೊಮ್ಯಾಟೊ, ಉಪ್ಪು, ರುಬ್ಬಿದ ಮಸಾಲ ಹಾಕಿ ಮ್ಯಾಶ್ ಮಾಡಿ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಕಲಕಿ ಉಪ್ಸಾರು ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿದು ಬೇಯಿಸಿದ ಹುರುಳಿಕಾಳು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹುಚ್ಚೆಳ್ಳು ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಲ್ಯ ತಯಾರಿಸಿಕೊಳ್ಳಿ. ಈಗ ಹುರುಳಿಕಾಳು ಉಪ್ಸಾರು ಪಲ್ಯ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಹುರುಳಿ ಕಾಳಿನ ಪಲ್ಯ, ಅಡುಗೆ ಮಾಡಬೇಕಾದ್ರೆ ಉಪ್ಪು ನೋಡೋದು ಏನು ತಪ್ಪಿಲ್ಲ, ನೋಡ್ಬೋದು. ಪಲ್ಯ ಚೆನ್ನಾಗಿದೆ. ಇನ್ನ ಕಡಕ್ಕಾಗಿ ಮಾಡ್ಬೇಕ್ರಿ. ಇನ್ನೂ ಖಾರ ಜಾಸ್ತಿ ಹಾಕೋ. ಹೆಂಗಿರ್ಬೇಕು ಅಂದ್ರೆ ಹಂಗಿರ್ಬೇಕಿದು. ಹುಳಿಕಾಳು ಮೈಗೆ ಒಳ್ಳೇದು ಸರ್. ಏನು ಮೈಗೆ ಒಳ್ಳೇದಿದು ಸರ್? ಹಾರ್ಸ್ ಗ್ರಾಮ್ ಅಂತ ಕರೆಯೋದು ಅದಕ್ಕೆ ಸರ್. ಹಾರ್ಸ್ ಪವರ್ ಇರುತ್ತೆ ಸರ್ ಅದು ತಿಂದ್ರೆ. ಅದಕ್ಕೆ ಹಳ್ಳಿ ಸೈಡು ಹುರುಳಿಕಾಳು ಮತ್ತೆ ಉಪ್ಸಾರು ಮುದ್ದೆ ಎಲ್ಲ ತಿನ್ನೋದು ಸರ್. ಅದಕ್ಕೆ ಅವರಷ್ಟು ಗಟ್ಮುಟ್ಟಾಗಿರ್ತಾರೆ. ಸರಿ ಹೋಯ್ತು, ನಾನೇನಿಲ್ಲ ಅಂತ ಹೇಳಿವಲ್ಲ. ಚೆನ್ನಾಗಿದೆ, ಮಾಡ್ಕೊಳ್ಳಿ. ನೀವು ಬೇಕಾದಷ್ಟು ಖಾರ ಹಾಕ್ಕೊಳ್ಳಿ. ಖಾರವಾಗಿದೆ. ಉಪ್ಪೆಸರು ಖಾರ ಅಂದರೆ ಇದೇನೇನೆ, ಹಿಂಗಿದೇನೆ ಉಪ್ಪೆಸರು ತಿಂದ್ವಿ ಅಂತ ಅನ್ಸೋದು. ಗಂಟ್ಲು ಸರಿ ಇಲ್ಲ ಅಂತ ಹೇಳಿದ್ರೆ, ಜ್ವರ ಬಂದಿದ್ರೆ ಕೆಲವ್ರು ಏನೇನೋ ತಿನ್ನಬೇಕು ಅಂತಾರೆ. ಇದು ತಿಂದರೆ ಸಾಕು, ಕೆಮ್ಮು, ನೆಗಡಿ, ಜ್ವರ ಎಲ್ಲ ಹೊಟ್ಟೋಗ್ತಾ ಇರುತ್ತೆ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿದೆ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ರವಿ ಪ್ರಾಡಕ್ಟ್ ಅವರು ಅವರ ಎಲ್ಲ ಮಸಾಲಾ ಪುಡಿಗಳನ್ನ ಇದ್ರೊಳಗೆ ಹಾಕ್ಕೊಟ್ಟಿದ್ದಾರೆ ನಿಮಗೋಸ್ಕರ. ಸತೀಶ್ ಸ್ಟೋರ್ಸ್ ಅವರು A to Z ಪೂಜಾ ಮೆಟೀರಿಯಲ್ಗಳೇನಾದ್ರು ಬೇಕಾಗಿದ್ರೆ DVG ರೋಡಲ್ಲಿ ಹೋಗ್ಬೋದು, ಮಲ್ಲೇಶ್ವರ ಮೆಂಟೆ ಕ್ರಾಸಲ್ಲಿ ಹೋಗ್ಬೋದು. 2 ಕಡೆನೂ ಅವ್ರದ್ದು ಶಾಪ್ ಇದೆ. ಇಂಥ ಪೂಜಾ ಸಾಮಗ್ರಿಗಳು ಇಲ್ಲ ಅನ್ನೋ ಸೀನೆ ಇಲ್ಲ ಅವ್ರ ಅಂಗಡಿಗೆ ಹೋಯ್ತು ಅಂತ ಹೇಳಿದ್ರೆ. ಒಳ್ಳೆ ಪೂಜಾ ಸಾಮಗ್ರಿಗಳ ಮಳೆಗೆ ಸತೀಶ್ ಸ್ಟೋರ್ಸು, ಮಲ್ಲೇಶ್ವರ ಮತ್ತು DVG ರೋಡ್ ಅವ್ರದ್ದು. ಅರೇಕಾ ಟೀ ನಿಮ್ಮ ಯಜಮಾನ ಕಟ್ ಕಳಿಸಿದ್ದೀನ. ಅಡಿಕೆಯಿಂದ ತಯಾರಾದಂಥ ಟೀ, ಕರ್ನಾಟಕದ ಟೀ ನಿಮಗೋಸ್ಕರ.
ತ್ರಿಬಲ್ ಎಸ್ ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಪಾತ್ರೆ ತೊಳೆಯೋಕ್ಕೆ ಡಿಶ್ ಬಾರನ್ನ ಕೂಡ ಕೊಡ್ತಾ ಇದ್ದಾರೆ. ಇದಲ್ಲದೆ ಬಟ್ಟೆ ಒಗೆಯೋಕ್ಕೆ ತ್ರಿಬಲ್ ಎಸ್ ಅವರು ಸೋಪನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ನಿಮಗೋಸ್ಕರ ಮೇಡಮ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂ ಕೂಡ ಸೇರಿಸಿ ಕೊಡ್ತಾ ಇದ್ದಾರೆ. ವಿಟಮಿನ್ ಇ ಇದೆ, ಕೆಮಿಕಲ್ ಇಲ್ಲದೆ ಮಾಡಿರ್ತಕ್ಕಂಥ ತಲೆಗೆ ಹಾಕುವಂಥ ಎಣ್ಣೆ ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬೆಳ್ಳಿಯ ಫಲಕ ನಿಮಗೆ, ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವಚರ್ ಕೂಡ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಡಿಕನ್ಸ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ತ್ರಿಬಲ್ ಎಸ್ ಸೋಪ್ ಅಂಡ್ ಡಿಟರ್ಜೆಂಟ್ ಅವರ ಆಕರ್ಷಕ ಬಹುಮಾನ ನಿಮಗೋಸ್ಕರ. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಬ್ಬದೊಳಗೆಯ ಸ್ಪೆಷಲ್ ಪುಸ್ತಕ ಕೊಡ್ತಾ ಇದ್ದಾರೆ. ಭಾಗ 3 ಯಾವ ಹಬ್ಬಕ್ಕೆ ಏನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಗುರುಜಿ ಅವ್ರನ್ನ ಕರಿತಾ ಇದೀವಿ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬಹುದು ಅನ್ನೋ ತೋರಿಸ್ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ಬನ್ನಿ ಗುರುಜಿ. ಏನು ಗುರುಜಿ 4-5 ಥರ ಹಣ್ಣು ಏನೇನು ಮಾಡ್ತೀರೋ ಗೊತ್ತಿಲ್ಲ ಇವತ್ತು ನಮಗೆ. ಏನು ಮಾಡ್ತೀರಾ ಗುರುಜಿ ನೀವು? ಅವಕಾಡೋ ಗ್ರೀನ್ ಜ್ಯೂಸ್ ಮಾಡಿ ಗುರುಜಿ. ಅದೇನೇನು ಮಾಡ್ತೀರಾ, ಮಾಡಕ್ಕೆ ಏನೇನು ಹೇಳ್ಬಿಡಿ ಗುರುಜಿ. ಅವಕಾಡೋ ಗ್ರೀನ್ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು: ಬೆಣ್ಣೆಹಣ್ಣು, ಸೇಬಿನ ಹಣ್ಣು, ಕಿತ್ತಳೆ ಹಣ್ಣು, ಪುದೀನ, ಕೊತ್ತಂಬರಿ ಸೊಪ್ಪು. ಯಾವಾಗಲೂ ಹಣ್ಣಿನ ರಸ ಸ್ವಲ್ಪ ನೀರಂಗಿದ್ರೇ ಕುಡಿಯೋಕ್ಕೆ ಮಜಾ. ಆಪಲ್ ಹಾಕ್ತಾ ಇದೀವಿ, ಬೆಣ್ಣೆ ಹಣ್ಣು ಹಾಕ್ತಾ ಇದೀವಿ, ಕಿತ್ತಳೆ ಹಣ್ಣು ಹಾಕ್ತಾ ಇದೀವಿ. ಓಹೋ, ಏನು ಕಾಂಬಿನೇಷನ್ ಗುರುಜಿ ಇದು? ಚೆನ್ನಾಗಿರುತ್ತೆ ಗುರುಜಿ. ರುಬ್ಕೋಬೇಕಲ್ಲ ಗುರುಜಿ ನಾವು? ಬೆಣ್ಣೆ ಹಣ್ಣು, ಹಣ್ಣಾಗಿರೋ ಹಣ್ಣು ಅರ್ಧ ಬೆಣ್ಣೆ ಹಣ್ಣಿನ ಅರ್ಧ ಹಾಕೋಣ. ಸಿಕ್ಕಾಪಟ್ಟೆ ಹಣ್ಣಾಗಿರೋ ತರ್ತಾ ಇದೆ ಗುರುಜಿ ನೀವು? ಹೌದು, ಚೆನ್ನಾಗಿ ಎಲ್ಲ ಚೆನ್ನಾಗಿ ಹಣ್ಣು ಮಾಡಿ ಇಟ್ಕೊಂಡು ಮಲ್ಲಿ ಇಲ್ಲ ಎಲ್ಲ ಥರನೂ ಇದೆ. ಓಕೆ, ನೋಡಿ ಒಳ್ಳೆ ಹೆಂಗಿದೆ ಸೈಜ್ ನೋಡಿ ಗುರುಜಿ. ಅಳ್ಳಾಡುತ್ತೆ, ಹಿಂಗೆ ಅಳ್ಳಾಡಬೇಕು. ಒಳಗಡೆ ಬೀಜ ಚೆನ್ನಾಗಿದೆ ಅಂತ, ಬೀಜ ಬಲ್ತಿದೆ ಅಂತ, ಹಣ್ಣು ಬಲ್ತಿದೆ ಅಂತ. ಇದರ ಬೀಜ ಈ ಥರ ಬಂದ್ಬಿಡುತ್ತೆ. ಓಕೆ, ಇವತ್ತಿನ ದಿನ ತೋರಿಸೋಣ ಯಾವ ಥರ ಗಿಡ ಪ್ಲಾಂಟ್ ಮಾಡಬೇಕು. ಹೌದಾ ಗುರುಜಿ? ಹಾಂ, ಓಕೆ, ತೋರಿಸೋಣ ಗುರುಜಿ. ಕ್ಲೀನಾಗಿ ಸ್ಕೂಪ್ ಮಾಡಿ ತೆಗಿಬೋದು. ಹೌದು. ಓಹೋ, ಅದ್ಭುತವಾದಂಥ ಕಾಂಬಿನೇಷನ್ನು. ಅಷ್ಟೇ, ಮುಗಿದೋಯ್ತು. ಅರ್ಧ ಹಣ್ಣು ಖತಮ್. ಸೊ ಇದಕ್ಕೆ ಸೇಬು ಹಾಕೋಣ. ಹಾಕ್ಬಿಡಿ. ಒಂದು ಅರ್ಧ ಸೇಬು ಪುದೀನ ಬೇಕು. ಎಸ್ ಎಸ್ ಎಸ್. ಕೊತ್ತಂಬರಿ ಬೇರೆ ಹಾಕ್ತಾ ಇದ್ದೀರಾ? ಮುಗಿದೋಯ್ತು ಕತೆ. ಹಾಕ್ಬಿಡಿ ಗುರುಜಿ. ನೀರು ಬೇಕೇ ಬೇಕು. ಅದು ಹೆಂಗೆ ಜ್ಯೂಸ್ ಬರುತ್ತೋ ದೇವರಾಣೆಗೂ ನನಗೆ ಗೊತ್ತಿಲ್ಲ. ಅದು ಜ್ಯೂಸ್ ಅಲ್ಲ, ಅದೊಂಥರ ದಪ್ಪವಾಗಿ ಹಿಂಗೆ ತಿನ್ನಬೇಕು, ಹಂಗಿರುತ್ತೆ ಅದು. ಕೊತ್ತಂಬರಿ ಹಾಕಿದೀವಿ, ಪುದೀನ ಹಾಕಿದೀವಿ, ಆಪಲ್ನ ಹಾಕಿದೀವಿ, ಬೆಣ್ಣೆ ಹಣ್ಣನ್ನು ಕೂಡ ಹಾಕಿದೀವಿ. ಓಕೆ, ರಸ ಇಷ್ಟು ದಪ್ಪ ಇರುತ್ತೆ. ಒಂದು 20 ಗ್ರಾಮು ಬರೋಲ್ಲ ಜ್ಯೂಸ್ ಹೊರಗಡೆ. ಏನೋ ನೋಡೋಕೆ ಕಲರ್ ಆಗಿರುತ್ತೆ. ಕಲರ್ ಆಗಿರುತ್ತೆ. ನಾವು ಸ್ವಲ್ಪ ಜ್ಯೂಸ್ ಗೀಸ್ಗಿರ್ಬೋದು ಅಂತ ತರೋದು. ಏನಾದರೂ ನಮ್ಮ ಕೊಡಗಿನ ಕಿತ್ತಳೆ ಇಷ್ಟೇ ಇರುತ್ತೆ. 1 ರೂಪಾಯಿ ಒಂದು, 2 ರೂಪಾಯಿ ಒಂದು, ಕೆಜಿ 30-40 ರೂಪಾಯಿ ಸಿಗುತ್ತೆ. ಒಳ್ಳೆ ಜ್ಯೂಸು ಹಸಿರು ಕಲರ್ ಇರಬೇಕು. ಯಾವಾಗಲೂ ಹಣ್ಣು ತೊಗೊಂಡ್ರೆ ಕಿತ್ತಳೆ ಹಣ್ಣು ಹಸಿರು ಕಲರ್ ಇರಬೇಕು, ವೆಯ್ಟ್ ಜಾಸ್ತಿ ಇರಬೇಕು, ಅಂಥದ್ರಲ್ಲಿ ರಸ ಜಾಸ್ತಿ ಇರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಅವಕಾಡೋ ಗ್ರೀನ್ ಜ್ಯೂಸ್, ಅವಕಾಡೋ ಗ್ರೀನ್ ಜ್ಯೂಸ್, ಬೆಣ್ಣೆ ಹಣ್ಣಿನ ಹಸಿರು ಕಲರಿನ ಜ್ಯೂಸನ್ನು ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಹಸಿರು ರಸ. ಓಕೆ, ಅವಕಾಡೋ ಗ್ರೀನ್ ಜ್ಯೂಸನ್ನು ಯಾವ ರೀತಿ ಮಾಡಿದ್ರು, ಏನೇನು ಮಿಕ್ಸ್ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಜ್ಯೂಸ್ನ ಮಾಡ್ಕೊಳ್ಳಿ, ತಂಪಾಗಿ ಕುಡ್ಕೊಳ್ಳಿ. ಅವಕಾಡೋ ಗ್ರೀನ್ ಜ್ಯೂಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಟ್ ಮಾಡಿದ ಬೆಣ್ಣೆಹಣ್ಣು, ಸೇಬಿನ ಹಣ್ಣು, ಪುದೀನ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಬ್ಲೆಂಡ್ ಮಾಡಿ ಒಂದು ಜ್ಯೂಸ್ ಗ್ಲಾಸ್ಗೆ ಹಾಕಿ ಮೇಲೆ ಕಿತ್ತಳೆ ರಸ ಹಾಕಿದರೆ ಅವಕಾಡೋ ಗ್ರೀನ್ ಜ್ಯೂಸ್ ಕುಡಿಯಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಇದು ಅಳ್ಳಾಡಿಸ್ತಾ ಇದೀವಿ, ಒಳಗಡೆ ಬೀಜ ಇರ್ತಾ ಇತ್ತು. ಇದನ್ನ ಬೆಳೆಯೋದು ಹೆಂಗೆ ಅಂತ ತುಂಬ ಸರಿ ಕೇಳಿ ಕಡೆಗೆ ನಾವು ಎಲ್ಲ ಕಡೆ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ವಿ. ಗುರೂಜಿ ಅಯ್ಯೋ ನಮ್ಮ ತೋಟದಲ್ಲಿ ಈ ಥರ ತುಂಬ ಮಾಡಿದ್ದೀನಿ ಅಂದರು, ತಗೊಂಡೇ ಬಂದ್ಬಿಟ್ಟಿದ್ದಾರೆ. ಇದು ವೆರಿ ಸಿಂಪಲ್, ತೋರಿಸಿ ಗುರೂಜಿ. ಸೊ ಈ ಥರ ಬೀಜ ಬರುತ್ತಲ್ಲ, ಓಕೆ, ಇದ್ರ ಸಿಪ್ಪೆ ತೆಗೆದ್ರು ಪರವಾಗಿಲ್ಲ, ತೆಗೆದಿದ್ರು ಪರವಾಗಿಲ್ಲ, ತೆಗೆದ್ರೆ ಬೆಟರ್.
ಬರೀ ಪುದೀನ ವಾಸನೆ ಬರ್ತದೆ ಗುರುಜಿ, ಬೇರೆ ಅದರಲ್ಲಿ ಯಾವುದೂ ಇಲ್ಲ. ಉಪ್ಪಿಲ್ಲ, ಖಾರ ಇಲ್ಲ, ಸಿಹಿ ಇಲ್ಲ, ಏನೂ ಇರಲ್ಲ. ಹೌದು, ಕಷ್ಟ ಆಗುತ್ತೆ. ಆರೋಗ್ಯ ಚೆನ್ನಾಗಿರ್ಬೇಕಲ್ಲ ಸ್ವಾಮಿ, ಕುಡೀರಿ ಏನಾಗಲ್ಲ. ಓಕೆ, ಸೊ ಈ ಥರ ತೆಗೆದುಬಿಡೋದು. ಓಕೆ, ತೆಗೆದ್ಬಿಟ್ಟು ಈ ಟೂತ್ ಪಿಕ್ ಅಂತ ಬರುತ್ತೆ ನೋಡಿ, ಹೌದು ಗುರುಜಿ. ಅದನ್ನು 3 ಸಿಕ್ಕಿಸ್ಬಿಡೋದು ಈ ಥರ ಒಳಗಡೆಗೆ. ಓಕೆ, ವೆರಿ ಗುಡ್ ಗುರುಜಿ. ಸಿಕ್ಕಾಪಟ್ಟೆ ಸಿಸ್ಟಮಲ್ಲಿ ಈಸಿಯಾಗಿ ಮಾಡಿದ್ದೀರಾ ನೀವು. ಓಹೋ, ಸ್ಟ್ಯಾಂಡ್ ಥರ ಆಗ್ಬಿಡುತ್ತೆ ಈಗ. ಹ್ಞೂ ಸಿಕ್ಕಿಸ್ಬಿಟ್ಟು ಈ ಬುಡ ಕೆಳಗಡೆ ಬರೋ ಹಂಗೆ ಇದರಲ್ಲಿ ಬಿಟ್ಬಿಡೋದು. ಇದನ್ನ ಓಕೆ ರಾದರ್ ನೀರನ್ನ ಇದ್ರೊಳಗೆ ಹಾಕೋದು. ಓಕೆ, ಆ ಬುಡ ತೆಗೆಲಿದ್ರು ಆಯಿತು, ಅಥವಾ ಕೆಳಭಾಗದ ಬೀಜ ನೀರಿನ ಟಚ್ ಆದರೆ ಸಾಕು. ಈ ಥರ ಮಾಡಿ ಬಿಟ್ಬಿಡೋ ಸುಮ್ಮನೆ. ಓಕೆ ಸುಮಾರು 1.5 ತಿಂಗಳಿಗೆ ಓಕೆ ಈ ಥರ ಮೊಳಕೆ ಬರೋದಕ್ಕೆ ಶುರು ಆಗುತ್ತೆ. ಓಕೆ, 1.5 ತಿಂಗಳಿನ ಬೀಜ. ಹೌದು, ಸುಮಾರು 1.5 ತಿಂಗಳು. ಓಕೆ, ಇದು ಸುಮಾರು 2.5 ತಿಂಗಳು ಅನ್ನೋಷ್ಟರೊಳಗೆ ಈ ತರಹ ಮೊಳಕೆ ಬಂದಿರುತ್ತೆ. ಓಕೆ ಗುರುಜಿ. ಸುಮಾರು 2.5ರಿಂದ 3 ತಿಂಗಳಲ್ಲಿ ಈ ಥರ ಬರುತ್ತೆ. ಓಕೆ, 3-3.5 ತಿಂಗಳಲ್ಲಿ ಈ ತರಹ ಬಂದ್ಬಿಡುತ್ತೆ. ಏನೋ ತಿನ್ಬಿಡ್ತೀವಿ, ಕೆ ಜಿ ಗಟ್ಟಲೆ ತಂದ್ಬಿಡ್ತೀವಿ. ಅದು ಹೆಂಗೆ ಬೆಳೆಯುತ್ತೆ, ಹೆಂಗೆ ಬೆಳೆಸ್ಬೇಕು, ಕೆಲವೆಲ್ಲ ಸಾಮಾನ್ಯ ಜ್ಞಾನ ನಮಗೆ ಗೊತ್ತಿಲ್ಲದನ್ನ ಕಲ್ತ್ಕೋಬೋದು, ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ಬೋದು. ಯಾಕಂದ್ರೆ ಇವೆಲ್ಲ ಬೆಳೆಯೋ ವಿಧಾನ ತಿಳ್ಕೊಂಡಿರ್ಬೇಕು. ಓಕೆ, ತುಂಬ ಚೆನ್ನಾಗಿದೆ ಗುರುಜಿ. ಈ ಥರ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಭೂಮಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಓಕೆ ಡೈರೆಕ್ಟಾಗಿ ಹಾಕ್ಬೋದು. ಓಕೆ ಡೈರೆಕ್ಟಾಗಿ ಹಾಕಿದ್ರೆ ಬರುತ್ತೆ, ಇಲ್ಲ ಅಂತಲ್ಲ. Okay. ಬಟ್ ಇದು ಫಾಸ್ಟರ್. ಓಕೆ, ಥ್ಯಾಂಕ್ ಯು ಗುರುಜಿ, Good. ಥ್ಯಾಂಕ್ ಯು. Okay, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಬಂದಿದ್ರು. ಗುರುಜಿಯವರ ಬಗ್ಗೆ ಮಾತಾಡಬೇಕು, ಗುರುಜಿಯವರು ಸಿಗಬೇಕು ಅನ್ನಂಗಿದ್ರೆ ಅವರ ಟೆಲಿಫೋನ್ ಸಂಖ್ಯೆ ಕೊಡ್ತಾ ಇದ್ದೀನಿ. 988867 ಬರ್ಕೊಳ್ರಿ. 9886756292 ಅಥವಾ 26658292 ಈ ನಂಬರಿಗೆ ಫೋನ್ ಮಾಡಿ ಅಂತ ತಿಳಿಸಿ. ಥ್ಯಾಂಕ್ ಯು ಗುರುಜಿ. Thank you, ನಮಸ್ಕಾರ. ಇದ್ರು ಅದು ಯಾವ ಪುಡಿ ತರ್ತಾರೋ ನಮಗಂತೂ ಗೊತ್ತಿಲ್ಲ. ಅಯ್ಯಂಗಾರೆ ಬನ್ನಿಲೆ, ಅದೇನು ಪುಡಿ ಹೇಳ್ಬಿಟ್ಟಿದ್ದಾವಲ್ಲ ನೀವು? ಕಡಲೆಕಾಯಿ ಬೀಜ ಚಟ್ನಿ ಪುಡಿ ಸರ್. ಚಟ್ನಿ ಪುಡಿನಾ? ಬನ್ನಿ. ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಬ್ರಾಕೆಟ್ನಲ್ಲಿ ಅಯ್ಯಂಗಾರ ಶೈಲಿದು. ಇಲ್ಲ, ಯಾಕಂದ್ರೆ ಯಾರು- ಉತ್ತರ ಕರ್ನಾಟಕದಲ್ಲಿ ಬೇರೆ ಥರ ಮಾಡ್ತಾರೆ. ಅಲ್ಲಿ ಬೆಳ್ಳುಳ್ಳಿ ಹಾಕ್ತಾರೆ. ಈ ಬೆಳ್ಳುಳ್ಳಿ ಹಾಕಲ್ಲ. ಓಕೆ, ಕಡಲೆ ಬೀಜದ ಚಟ್ನಿ ಮಾಡಕ್ಕೆ ಏನೇನು ತಿಂದಿದೆ? ಕಡ್ಲೆಕಾಯಿ ಬೀಜದ ಚಟ್ನಿ ಪುಡಿ. ಬೇಕಾಗುವ ಸಾಮಗ್ರಿಗಳು: ಕಡ್ಲೆಕಾಯಿ ಬೀಜ, ಬ್ಯಾಡಗಿ ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಹುಣಸೆ ಹಣ್ಣು, ಇಂಗು, ಬೆಲ್ಲ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ ಸರ್. ಶುರು ಮಾಡೋಣ. ಏನ್ ಕೊಡ್ಲಿ ಅಯ್ಯಂಗಾರ ನಿಮ್ಗೆ? ಒಂದು ಬಾಣಲಿ ಕೊಡಿ, ಕಡಲೆಕಾಯಿ ಬೀಜ ಹುರಿಯೋಣ. ಕಡಲೆಕಾಯಿ ಬೀಜ ಹುರ್ಕೊಳ್ತೀರಾ? ಹಾಂ, ಅಯ್ಯಂಗಾರರ ಶೈಲಿಯ ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಸರ್. ಎಣ್ಣೆಗೆ ಹಾಕೋಬೇಕಾ? ಎಣ್ಣೆ ಏನು ಬೇಡ ಸರ್. ಎಣ್ಣೆ ಬೇಡವಾ? ಬೇಡ, ಇದನ್ನೆಲ್ಲ ಎಣ್ಣೆ ಹಾಕಿ ಆಮೇಲೆ ಫ್ರೈ ಮಾಡೋದು. ಆಯ್ತು ಸರ್, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಇದು ಚೆನ್ನಾಗಿ ಹುರಿಬೇಕು. ಓಕೆ, ಗರಿ ಬರಬೇಕು. ಇದು ಗರಿ ಗರಿ ಎಷ್ಟು ಬರ್ಬೇಕಾ? ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸರ್. ಓಕೆ, ಮತ್ತೆ ಹೆಂಗಾರ ಎಲ್ಲೋಗಿದ್ರಿ? ಹೊರನಾಡು, ಶೃಂಗೇರಿ. ಏನು ವಿಶೇಷ? ಸುಮ್ಮನೆ ದೇವ್ರ ದರ್ಶನ ಮಾಡೋಣ ಅಂತ ನಮ್ಮ ಸ್ನೇಹಿತರು ಹೊರಟರು. ಓಕೆ, ಹೋಗಿ ಎಲ್ಲ ಬರೋಣ. ಪೋಲಿ ಹುಡುಗರು ಗ್ಯಾಂಗ್ ಜೊತೆ ಹೋಗಿದ್ರಾ? ಖಂಡಿತ ಎಲ್ಲ ವಯಸ್ಸಾದವ್ರು ಸರ್, ನಮ್ಮಂಗೆ. ಓ, ವಯಸ್ಸು ಹಂಗಂದ್ರೆ ನೀವು ಹೇಳ್ತಾರದೇನು ನಿಮ್ಮಂಗೆ ಅಂದ್ರೆ ಏನು ಅಂತ? ನಮ್ಮಂಗೆ ವಯಸ್ಸಾದವರು. ಅವ್ರಿಗೆ ವಯಸ್ಸವರು ಎಲ್ಲ ಪೋಲಿ ಹುಡುಗರು ಇವರು. ಗೊತ್ತಿಲ್ಲ ನಿಮಗೆ? ಫುಲ್ಲು ಜಾಲಿಯಾಗಿ ಹೋಗಿ ಬಂದಿದ್ದೀರಾ ಟ್ರಿಪ್ನ? ದೇವಸ್ಥಾನಕ್ಕೆ. ಹ್ಞೂ, ದೇವಸ್ಥಾನ ದೇವ್ರ ದರ್ಶನ. ಇರ್ಲಿ ಬಿಡಿ, ಜಾಲಿಗೆ ಹೋಗಿ ಬರೋಕ್ಕಾಗಲ್ವಾ? ಸರ್, ಹೊರನಾಡಲ್ಲಿ ನಿಮ್ಮ ಅಭಿಮಾನಿಗಳು ನಿಮಗೆ ನಮಸ್ಕಾರ ತಿಳಿಸಿದ್ದಾರೆ. ತುಂಬ ಜನ ನಮಸ್ಕಾರ ತಿಳಿಸಿದ್ದಾರೆ. ನಮಸ್ಕಾರ, ಅವ್ರಿಗೆಲ್ಲ ಎಲ್ರಿಗೂ ಒಂದ್ಸಲ ನಮಸ್ಕಾರ. ಹಾಯ್. ಎಸ್ ಎಸ್ ಎಸ್. ಬಿಡಿ ಬಿಡಿ ಬಿಡಿ, ಸಾಕು ಸಾಕನ್ಸುತ್ತೆ. ಸಾಕು ಸರ್, ಸಾಕು. ಒಂದು ಪ್ಲೇಟ್ ಕೊಡಿ ಸರ್. ಹಾಕಿ ಸರ್. ಓಕೆ, ನಂತರ ಇದನ್ನೆಲ್ಲ ಹುರ್ಕೊಳ್ಳೋಣ. ಹುರ್ಕೊಳ್ಳಿ. ಇದರಲ್ಲಿ ಹುರ್ಕೊಳ್ಳೋಣ. ಓ, ಸ್ವಲ್ಪ ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಓಕೆ, ಎಸ್ ಸರ್, ಹಾಕಬಹುದು. ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ದಯವಿಟ್ಟು ಹಾಕೊಳ್ಳಿ. ಓಕೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ಳಿ. ಊಟ ಮಾಡಿದ್ರಾ ಹೊರನಾಡಲ್ಲಿ? ಹ್ಞೂ, ಹೊರನಾಡಲ್ಲಿ ತಿಂಡಿ ತಿಂದ್ವಿ. ಓಕೆ, ನಾನು ತಿಂಡಿ ತಿನ್ಕೊಂಡು ಹೊರಟು ಬಂದ್ಬಿಟ್ವಿ. ಅವ್ರು ಧರ್ಮಸ್ಥಳಕ್ಕೆ ಹೋದರು. ಓಹೋ, ಓಕೆ. ಶೃಂಗೇರಿಯಲ್ಲಿ ನಿನ್ನೆ ರಾತ್ರಿ ಊಟ ಮಾಡಿದ್ವಿ. ಹೌದಾ? ಹಾಂ, ಅದು ಗರಿ ಬರೋದು ಆರದ ಮೇಲೆ. ಹೌದು, ಹೌದು. ಬಿಸಿನಲ್ಲಿ ಗರಿ ಇರಲ್ಲ, ಮೆತ್ತಿಗೆ ಇರುತ್ತೆ. ಹೌದು. ಸರ್, ಕೊಬ್ಬರಿ ಹಾಕ್ತಾ ಇದ್ದೀನಿ. ಹಾಕಿ. ಹುಣಸೆ ಹಣ್ಣು. ಹೆಸರು ಹಾಕೊಂಡು ತುಪ್ಪ ಹಾಕೊಂಡು ಹೆಂಗ್ ಬೇಕಾದ್ರೂ ತಿನ್ಬೋದು. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಸರ್. ಹಾಕಿ. ಸಾಕು, ಆಫ್ ಮಾಡಿಬಿಡಿ ಸರ್. ಆಫ್ ಮಾಡೋಣ? ಹಾಂ, ಎಸ್ ಸರ್. ಸರ್, ಇಂಗು.
ಸ್ವಲ್ಪ ಬೆಲ್ಲ ಸರ್. ಓಕೆ, ಇದು ಬೇಕೇ ಬೇಕು. ಯಾರು ರುಬ್ತೀರಾ ಫಸ್ಟು? ಫಸ್ಟ್ ಕಡಲೆಕಾಯಿ ಬೀಜ ಪುಡಿ ಮಾಡಿ ರುಬ್ಕೊಂಬಿಡಿ ಸರ್. ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಬ್ರಾಕೆಟ್ನಲ್ಲಿ ಅಯ್ಯಂಗಾರರ ಶೈಲಿ. ಕಡಲೆಕಾಯಿ ಬೀಜ ಅದಕ್ಕೆ ಇವೆಲ್ಲ ಹಾಕೊಂಡ್ಬಿಡ್ತೀರಾ? ಬೇಡ, ಇದು ಸ್ವಲ್ಪ ಪುಡಿ ಮಾಡಿಕೊಂಡು ಅಲ್ಲ ಹಿಟ್ಟಾಗ್ಬಿಡುತ್ತೆ ಅಂತ. ಓಕೆ, ನೀವು ಹೆಂಗೆ ಮಾಡ್ತೀರಾ ಹಂಗೆ ಮಾಡಿ ಗುರುಗಳೇ. ಆಗೋಯ್ತು ಅಷ್ಟೇ, ಅದು ಕತೆ ಸಾಕು. ನೈಸು ಪುಡಿ ಆಗಬೇಕು ಅಂತೇನಿಲ್ಲ. ಇಲ್ಲ, ನೈಸ್ ಆಗಬಾರ್ದು. ಎಸ್ ಸರ್, ಕರೆಕ್ಟ್ ಆಗಿದೆ ನೋಡಿ. ಓಕೆ 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 ಹಾಂ, ಓಕೆ. ಇದಕ್ಕೆ ಹಾಕ್ಬಿಡೋಣ ಸರ್. ಮಸಾಲೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಕೊಬ್ಬರಿ, ಕರಿಬೇವಿನ ಸೊಪ್ಪು, ಓಕೆ, ಹಿಂಗು, ಹುಣಸೆಹಣ್ಣು, ಒಂಚೂರು ಬೆಲ್ಲ ಹಾಕೊಳ್ಳಿ ಸರ್, ಮಜಾ ಹೊಡೀರಿ. ಒಳ್ಳೆ ಒಂದು ಚಟ್ನಿ ಪುಡಿ, ತುಂಬ ಜನಕ್ಕೆ ಯೂಸ್ಫುಲ್ಲು. ಮಕ್ಳಿಗೆ ಹಾಕಿ ಕಳಿಸ್ಬೋದು, ನೀವೇ ಬಾಕ್ಸ್ ಹಾಕೊಂಡು ಹೋಗ್ಬೋದು. ಚಟ್ನಿ ಚೆನ್ನಾಗಿಲ್ಲ, ಕಾಂಬಿನೇಷನ್ ಸೆಟ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಹಾಕ್ಕೋಬೋದು. ಸಾರು ಚೆನ್ನಾಗಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಕೋಬೋದು, ಮೊಸರು ಜೊತೆಗೆ ತಿನ್ಕೋಬೋದು. ಆದರೆ ಫಸ್ಟು ಎಲ್ಲದಕ್ಕಿಂತ ಮೊದಲು ಚಟ್ನಿ ಪುಡಿ ಮನೇಲಿ ಮಾಡಿ ಇಟ್ಕೊಂಡಿರ್ಬೇಕು ಅಷ್ಟೇನೆ. ಹೌದು ಸರ್. ನೀರು ಹಾಕಂಗಿಲ್ಲ, ನೀರು ಹಾಕೋಂಗಿಲ್ಲ. ಪೌಡ್ರ್ ಆಗಬೇಕು. ಅದು ಎಷ್ಟು ಮಟ್ಟಿಗೆ ಪೌಡ್ರ್ ಆಗುತ್ತೋ ಗೊತ್ತಿಲ್ಲ, ಮಾಡಿ. ಹಾ ಗಮ್ಮಂತ ಇದೆ. ಅದ್ರ ಜೊತೆಗೆ ಹಾಕ್ಬಿಡ್ತೀರಾ? ಸ್ವಲ್ಪ ಸ್ವಲ್ಪ ಹಾಕಿ 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 ಎಲ್ಲ ಪೂರ್ತಿ ಹಾಕ್ಬೋದು ನೀವು. ಕರೆಕ್ಟಾಗಿ ಮಿಕ್ಸಿಂಗ್ ಆಗುತ್ತೆ ಅದು. ಇದು ಉಪ್ಪು ಯಾವಾಗ ಹಾಕ್ತೀರಿ? ಉಪ್ಪು ಹಾಕಿ. ಉಪ್ಪು ಹಾಕಲ್ವಾ ಅಥವಾ ಇದಕ್ಕೆ? ಹಾಕ್ಬೇಕು ಸರ್, ಉಪ್ಪಿಲ್ದಲ್ಲ ಏನ. ಫಸ್ಟು ಕಡಲೆಕಾಯಿ ಬೀಜ, ಅದಾದ ನಂತರ ನಮ್ಮ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಹಾಕಲ್ವಾ ನೀವು? ಬೆಳ್ಳುಳ್ಳಿ ಹಾಕಿದ್ರೆ ಉತ್ತರ ಕರ್ನಾಟಕ ಹೊರಟೋಗುತ್ತೆ. ಬೇಕಂದ್ರೆ ಹಾಕ್ಕೊಡ್ತೀವಿ ಯಾರು ಕೇಳಿದ್ರೆ. ಬೇಡ ಬಿಡಿ, ನೀವು ಹಾಕೋದು ಬೇಡ, ನಾವು ತಿನ್ನೋದು ಬೇಡ. ಸರ್, ಉಪ್ಪು ಹಾಕ್ತಾ ಇದ್ದೀನಿ. ದಯವಿಟ್ಟು ಹಾಕೊಳ್ಳಿ ಸರ್. ಪುಡಿ ಉಪ್ಪು ಹಾಕ್ಬೇಕಾದ್ರೆ ಹಾಕ್ಬೋದು, ಕಲ್ಲು ಉಪ್ಪು ಬೇಕಾದ್ರೆ ಓಕೆ ಓಕೆ. ಈ ಚಟ್ನಿ ಪುಡಿಗಳಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಸ್ವಲ್ಪ ಖಾರ ಉಪ್ಪು ಜಾಸ್ತಿನೇ ಇರಬೇಕದು. ಹೌದು ಸರ್, ಕರೆಕ್ಟ್. ಆಹಾ, ಅದ್ಭುತ. ಸರ್, ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಸರ್. ಕಡಲೆಕಾಯಿ ಬೀಜದ ಚಟ್ನಿ ಪುಡಿ, ಕಡಲೆಕಾಯಿ ಬೀಜದ ಚಟ್ನಿ ಪುಡಿ. ಅದ್ಭುತ, ಹೊಡಿಲಿ ನೋಡಿ ಸರ್. ಹೆಂಗಾರು ಅದ್ಭುತವಾಗಿರುವಂಥ ಚಟ್ನಿ ಪುಡಿ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿರೋ ಥರ ಕಾಣ್ತದೆ. ಯಾವ ರೀತಿ ಮಾಡಿದ್ರು ಈ ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ. ಒಳ್ಳೆ ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಮಾಡ್ಕೊಳ್ಳಿ. ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕಡಲೆಕಾಯಿ ಬೀಜ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಹುಣಸೆ ಹಣ್ಣು, ಇಂಗು, ಬೆಲ್ಲ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇದಕ್ಕೆ ಕಡಲೆಕಾಯಿ ಬೀಜದ ಪುಡಿ, ಉಪ್ಪು ಹಾಕಿ ಪುನಃ ಗ್ರೈಂಡ್ ಮಾಡಿದರೆ ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ತಿನ್ನಲು ರೆಡಿ. ಬಿಸಿ ಬಿಸಿ ಅನ್ನ ಇರಬೇಕು. ಅನ್ನದ ಮೇಲೆ ತುಪ್ಪ ಹಾಕೋಬೇಕು. ತುಪ್ಪದ ಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡಾದ ಮೇಲೆ ಈ ಚಟ್ನಿ ಪುಡಿನ ಹಾಕೋಬೇಕು. ತಿನ್ನಬೇಕು, ಅದ್ರ ಮಜಾ ನೋಡಬೇಕು. ಓಕೆ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸರ್. ನೀವು ಸ್ವಲ್ಪ ಬೇಕಾ? ಹಾಂ. ಓಕೆ ಸರ್. ನೀವು ಖಾರ ತಿನ್ನೋದ್ರಿಂದ ಖಾರ ಉಪ್ಪುಳಿ ಇಲ್ಲ, ಬಟ್ ತುಪ್ಪ ಇರಲೇಬೇಕು. ಹೌದು. ಇಲ್ಲ, ಗಟ್ಟಿ ಮೊಸರು ಇರಬೇಕು. ಗಟ್ಟಿ ಮೊಸರು. ಗಟ್ಟಿ ಮೊಸರು, ತುಪ್ಪ ಇಲ್ಲ ಇಲ್ಲ, ಅಂದ್ರೆ ಎಣ್ಣೆನಲ್ಲೂ ಚೆನ್ನಾಗಿರುತ್ತೆ ಸರ್. ಅದು ನಿಮಗೆ ಬಿಟ್ಟಿದ್ದ ಹೆಂಗಾರ. ನಾವು ಎಣ್ಣೆ ಗಿಣ್ಣೆ ಹಾಕೊಳ್ಳಲ್ಲ. ಕಡಲೆಕಾಯಿ ಎಣ್ಣೆ ಚೆನ್ನಾಗಿದೆ. ಎಣ್ಣೆಗೂ ನಮಗೂ ಆಗಿ ಬರಲ್ಲ. ಓಹೋ. ಖಾರ ಉಪ್ಪು ಜೋರಾಗಿದೆ. ಅದ್ಭುತ. ಚೆನ್ನಾಗಿ ಹೆಂಗಾರೆ. ಥ್ಯಾಂಕ್ ಯು ಸರ್. ಇಷ್ಟಿರಬೇಕು. ಅವಾಗೇನಾಗುತ್ತೆ, ಆ ಇಡ್ಲಿ ಪಕ್ಕ ಚಟ್ನಿ ಹಾಕ್ಕೊಂಡು ಈ ಚಟ್ನಿ ಪುಡಿ ಸರ್ ನಮ್ಮ ಚಟ್ನಿ ಇಟ್ಕೊಂಡು ಹಿಂಗೆ ಹೊಡೆದು ಒಂದ್ಸರಿ ತಿಂದರೆ. ಹೌದು. ಖಾರ ಬೇಕು, ಇನ್ನೂ ಜಾಸ್ತಿ ಬೇಕು ಅಂದವ್ರಿಗೆ ಈ ಥರ ಒಂದು ಸೈಡ್ಗೆ ಚಟ್ನಿ ಜೊತೆಗೆ ಇರಬೇಕು. ಅದ್ಭುತ ಇರಲಿ. ಥ್ಯಾಂಕ್ ಯು ಸರ್. ಈ ಥರ ಚಟ್ನಿ ಪುಡಿ ಬೇಕು. ಒಳ್ಳೆ ಅಯ್ಯಂಗಾರ ಸ್ಪೆಷಲ್ ಅಡುಗೆಗಳು ಬೇಕು ಅಂದರೆ ನಮ್ಮ ರಂಗನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಹೇಳಿ ಸರ್. 97 311 97311 66 66 307 307 ಫೋನ್ ಮಾಡಿದ್ರೆ ಅಯ್ಯಂಗಾರ ಸಿಗ್ತಾರೆ. ಬೇಕಾದಷ್ಟು ಪುಡಿಗಳು ಮಾಡಿಕೊಡ್ತಾರೆ.
ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ಬೇಕು, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಆದರೆ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸುಚಿತ್ ಅವರು ಈವೆಂಟನ್ನು ಶುರು ಮಾಡಿದ್ದಾರೆ. ಸುಚಿತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ A to Z ಒಂದು ಈವೆಂಟ್ಗೆ ಏನು ಬೇಕೋ ಎವ್ರಿಥಿಂಗ್ ಆರ್ಗನೈಸ್ ಮಾಡಿ ಕೊಡ್ತಾರೆ. ಸುಚಿತ್ ಅವರ ದೂರವಾಣಿಯ ಸಂಖ್ಯೆ 9731909496. ಈ ನಂಬರ್ಗೆ ಫೋನ್ ಮಾಡಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.